ಹಾಯ್ ಹಲೋ, ಎಲ್ರು ಹೇಗಿದ್ದೀರಾ? ಐ ಆಮ್ ಲಕ್ಷ್ಮಿ, ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಫ್ರಮ್ ಬ್ಯಾಂಗ್ಳೂರ್. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಎಲ್ರು ಆಕ್ಚುಲಿ ಇವಾಗ ಹೆವಿ ಟ್ರೆಂಡಿಂಗ್ ಅಲ್ಲಿ ಇರುವಂತ ಒಂದು ಫೇಶಿಯಲ್ ಅಂತಂದ್ರೆ ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ ಅಂತ ನಿಮ್ಗೆಲ್ರಿಗೂ ಗೊತ್ತೇ ಇದೆ. ಯಾರ್ ಬಾಯಲ್ಲನ ಕೇಳು ಕೊರಿಯನ್ ಗ್ಲಾಸ್ ಸ್ಕಿನ್ ಬೇಕು ನನಗೆ, ಕೊರಿಯನ್ ಫೇಶಿಯಲ್ ಮಾಡಿಸ್ಕೊಳ್ಬೇಕು ಅಂತಾನೆ ಅಂತ ಇರ್ತಾರೆ. ಇನ್ನ ಸಲೂನ್ ಗಳಲ್ಲೂ ಅಷ್ಟೇ ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ಸ್ ಕೂಡ ತುಂಬಾ ಕಾಸ್ಟ್ಲಿ ಇರುತ್ತೆ. ಬಟ್ ನೀವು ಪಾರ್ಲರ್ಗೆ ಇವಾಗ ಸಲೂನ್ ಗಳಿಗೆ ಹೋಗಕ್ಕೆ ಟೈಮ್ ಇಲ್ಲ, ಮನೆಯಲ್ಲೇನೆ ನಾವು ಹೇಗ್ ಮಾಡ್ಕೊಳ್ಬೇಕು ಅಂತ ನಾನು ನಿಮ್ಗೆ ಅದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀವೇ ಪರ್ಚೇಸ್ ಮಾಡ್ಬಿಟ್ಟು ಮನೆಯಲ್ಲೇ ಸೆಲ್ಫ್ ಆಗಿ ಹೇಗ್ ಮಾಡ್ಕೊಳ್ಬೇಕು ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮ್ಗೆ ಖಂಡಿತವಾಗ್ಲೂ ಯೂಸ್ ಆಗುತ್ತೆ ಅಂತ ಅನ್ಕೊಂಡಿದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಯೂಸ್ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ, ಇಲ್ಲ ಯೂಸ್ ಆಗ್ತಿದೆ ಅಂತ ಏನಾದ್ರೂ ಕಮೆಂಟ್ ಮಾಡಿ. ಮತ್ತೆ ನಿಮ್ಗೆ ಏನಾದ್ರೂ ಫ್ರೀ ಆಗಿ ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ನ ಕಲಿಬೇಕು ಅಂತ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ಪ್ರೀವಿಯಸ್ ವಿಡಿಯೋಸ್ ಗಳಲ್ಲಿ ನಾನು ಡೇ 1 ಡೇ 2 ಡೇ 3 ಈ ರೀತಿ ನಾನು ಡೀಟೈಲ್ ಆಗಿ ಇನ್ಫಾರ್ಮೇಶನ್ ಕೊಟ್ಟು ನಾನು ಪ್ರೊಫೆಷನಲ್ ಮೇಕಪ್ ಆರ್ಟಿಸ್ಟ್ ಕೋರ್ಸ್ ಗಳನ್ನ ಫ್ರೀ ಆಗಿ ಅಪ್ಲೋಡ್ ಮಾಡಿದೀನಿ. ಮತ್ತೆ ಹೇರ್ ಸ್ಟೈಲ್ ಕ್ಲಾಸಸ್ ಕೂಡ ಅಪ್ಲೋಡ್ ಆಗಿದೆ. ನೀವು ಬೇಕಿದ್ರೆ ಹೋಗಿ ಒಂದ್ಸರಿ ಚೆಕ್ ಮಾಡಿ ನೀವು ಆರಾಮ್ಸೆ ಮನೆಯಲ್ಲೇನೆ ಪ್ರಾಕ್ಟೀಸ್ ಮಾಡಿ ಕಲಿಬಹುದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಇನ್ನು ಇವತ್ತು ನಾನು ನಿಮ್ಗೆ ಒಂದು ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಹೇಗೆ ಪರ್ಚೇಸ್ ಮಾಡೋದು ಮತ್ತೆ ಯಾವ ಬ್ರ್ಯಾಂಡ್ ನಿಮ್ಗೆ ಸಿಗುತ್ತೆ ಅಂತ, ಕೊರಿಯನ್ ಗ್ಲಾಸ್ ಸ್ಕಿನ್ದು ಫೇಶಿಯಲ್ ಕಿಟ್ ತಗೊಳ್ಬೇಕಲ್ವಾ, ಅದು ನಿಮ್ಗೆ ಯಾವ ಬ್ರ್ಯಾಂಡ್ ಅಲ್ಲಿ ಸಿಗುತ್ತೆ, ನೀವು ಹೇಗ್ ಪರ್ಚೇಸ್ ಮಾಡ್ಬೇಕು, ಮತ್ತೆ ನಿಮ್ಗೆ ಪ್ರೈಸ್ ಕೂಡ ಕಡಿಮೆ ಹೇಗಾಗತ್ತೆ ಅಂತ ಇವತ್ತು ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇವತ್ತು ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಈ ಒಂದು ಫೇಶಿಯಲ್ ಕಿಟ್ ಯೂಸ್ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ ಕಿಟ್ ಇದು ಆಕ್ಚುಲಿ ನಂಗೆ ಜಸ್ಟ್ 180 ರುಪೀಸ್ಗೆ ಸಿಕ್ಕಿದೆ ನನಗೆ. ಇದು MRP 250 ರುಪೀಸ್ ಇದೆ. ನೀವೇನಾದ್ರೂ ಹೊರಗಡೆ ಡೈರೆಕ್ಟ್ ಆಗಿ ಪರ್ಚೇಸ್ ಮಾಡಿದ್ರೆ 250 ರುಪೀಸ್ ಆಗತ್ತೆ. ಇಲ್ಲ ನೀವು ನಾನು ಲಿಂಕ್ ಕೊಡ್ತೀನಿ, ಆ ಲಿಂಕ್ ಮುಖಾಂತರ ಏನಾದ್ರೂ ನೀವು ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಆಫರ್ಸ್ ಬರ್ತಾ ಇರುತ್ತೆ. ಆಕ್ಚುಲಿ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. 200 ಒಳಗೆ ಸಿಕ್ಬಿಡತ್ತೆ. ನನ್ಗೆ 180 ರುಪೀಸ್ ಸಿಕ್ತು, ಇಲ್ಲ 185 ಈ ರೀತಿ ಆಲ್ಮೋಸ್ಟ್ ಒಂದು 200 ಒಳಗೆ ಸಿಕ್ಬಿಡತ್ತೆ. ಬಟ್ ಇದ್ರ MRP 250 ರುಪೀಸ್ ಇರುತ್ತೆ. ಒಟ್ಟಲ್ಲಿ 250 ಒಳಗೆ ಸಿಗುತ್ತೆ. ನೀವು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ರೆ ನಿಮ್ಗೆ ಖಂಡಿತವಾಗ್ಲೂ ಆಫರ್ ಸಿಗುತ್ತೆ. ಸೊ ಆಫ್ಲೈನ್ ಗಿಂತ ಆನ್ಲೈನ್ ಪರ್ಚೇಸ್ ಮಾಡಿ ಅಂತ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಇನ್ನ ನೋಡಿ, ಈ ರೀತಿ ಬರುತ್ತೆ ಒಂದು ಫೇಶಿಯಲ್ ಕಿಟ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಮನೆಯಲ್ಲೇನೆ ಹೇಗೆ ನೀವು ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ ನ ಹೇಗ್ ಮಾಡ್ಕೊಳ್ಬೇಕು. ಕೊರಿಯನ್ ಗ್ಲೋ ಫೇಶಿಯಲ್ ಕಿಟ್ ಇದು. ಗ್ಲಾಸ್ ಸ್ಕಿನ್ ಇನ್ 6 ಸ್ಟೆಪ್ಸ್ ಕೊಟ್ಟಿರ್ತಾರೆ. ಸೊ ಈಗ ನಾನು ನನ್ನ ಫೇಸ್ಗೆನೆ ಮಾಡ್ತಾ ನಿಮ್ಗೆ ತೋರಿಸ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಲಾಸ್ಟ್ ತನಕ ನೋಡಿ. ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಈಗ ಫೇಶಿಯಲ್ ಮಾಡ್ಬೇಕು ಅಂತಂದ್ರೆ ನೀವು ಒಂದು ಬೌಲ್ ಅಲ್ಲಿ ನೀರ್ನ ತಗೊಳ್ಬೇಕು, ಯಾವ್ದಾದ್ರು ಬೌಲ್ ಅಲ್ಲಿ. ಮತ್ತೆ ಈ ರೀತಿ ಫೇಶಿಯಲ್ ಟಿಶ್ಯೂ ಬರುತ್ತೆ. ನಾರ್ಮಲ್ ಟಿಶ್ಯೂ ಅಲ್ಲ ಇದು, ಫೇಶಿಯಲ್ ಟಿಶ್ಯೂ. ಇದು ಕ್ಲಾತ್ ಟೈಪ್ ಅಲ್ಲಿ ಬರುತ್ತೆ. ಇದನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲ ನಿಮ್ಮ ಹತ್ರ ಇಲ್ಲ ಅಂತಂದ್ರೆ ನಾರ್ಮಲ್ ಕಾಟನ್ ಅಲ್ಲೂ ಕೂಡ ಯೂಸ್ ಮಾಡ್ಕೊಳ್ಬಹುದು. ನಾನೇನಾದ್ರು ಲಿಂಕ್ ಸಿಕ್ಕಿದ್ರೆ ನಾನು ಇದು ಕೂಡ ಲಿಂಕ್ ಹಾಕ್ತೀನಿ ಫೇಶಿಯಲ್ ಟಿಶ್ಯೂದು. ಮತ್ತೆ ನಮಗೆ ಒಂದು ನೋಡಿ, ಈ ರೀತಿ ಸ್ಟೀಮ್ ಕೊಡೋದಿಕ್ಕೆ ಒಂದು ಸ್ಟೀಮ್ದು ಮಿಷಿನ್ ಬೇಕಾಗುತ್ತೆ. ಇದು ಕೂಡ ಅಷ್ಟೇ ಒಂದು 250 300 ಒಳಗೆ ನಿಮ್ಗೆ ಸಿಗುತ್ತೆ. ಒಟ್ನಲ್ಲಿ ಒಂದು 500 ಒಳಗೆ ಸಿಗುತ್ತೆ. ನಾನು ನಿಮ್ಗೆ ಆದಷ್ಟು ಬಜೆಟ್ ಫ್ರೆಂಡ್ಲಿ ಇರೋದನ್ನ ಹುಡ್ಬಿಟ್ಟು ಲಿಂಕ್ ಹಾಕ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. ಮತ್ತೆ ಒಂದು ಬ್ಲಾಕ್ ಹೆಡ್ಸ್ ರಿಮೂವರ್, ಇದು ಕೂಡ ಅಷ್ಟೇ ಫೇಶಿಯಲ್ಗೆ ನಮ್ಗೆ ಬೇಕಾಗತ್ತೆ. ಸೊ ಇದನ್ನು ಕೂಡ ಅಷ್ಟೇ ಲಿಂಕ್ ಹಾಕ್ತೀನಿ, ನೀವು ಪರ್ಚೇಸ್ ಮಾಡಿ. ಇನ್ನ ಈಗ ಫಸ್ಟ್ ನಾವು ಫೇಸ್ ನ ಫಸ್ಟ್ ವೆಟ್ ಮಾಡ್ಕೊಳ್ಬೇಕು. ಫಸ್ಟ್ ಟಿಶ್ಯೂನ ನೀರಲ್ಲಿ ಅದ್ಬಿಟ್ಟು ಫುಲ್ ಫೇಸ್ ನ ಈ ರೀತಿ ವೆಟ್ ಮಾಡ್ಕೊಳ್ಬೇಕು. ನಾವು ಫೇಶಿಯಲ್ ಅಲ್ಲಾದ್ರೂ ಆಗ್ಲಿ ಮೇಕಪ್ ಅಲ್ಲಾದ್ರೂ ಆಗ್ಲಿ ಫಸ್ಟ್ ಸ್ಟೆಪ್ ಕ್ಲೆನ್ಸಿಂಗ್ ಮಾಡೋದೇ ನಮ್ದು ಫಸ್ಟ್ ಸ್ಟೆಪ್ ಆಗಿರುತ್ತೆ. ಸೊ ನಾವು ಫಸ್ಟ್ ವೆಟ್ ಮಾಡ್ಕೊಂಡು, ಇಲ್ಲಿ ನಿಮ್ಗೆ ಸ್ಟೆಪ್ಸ್ ಕೂಡ ಕೊಟ್ಟಿರ್ತಾರೆ, ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಅಂತ. ನಾನು ನಿಮ್ಗೆ ಇದು ಯಾವ ರೀತಿ ಮಾಡ್ಬೇಕು ಅಂತ ನಿಮ್ಗೆ ಹೇಳ್ಕೊಡ್ತೀನಿ. ಈಗ ಸ್ಟೆಪ್ 1, ಇನ್ನು ಫಸ್ಟ್ ಸ್ಟೆಪ್ ಇಲ್ಲಿ ಕ್ಲೆನ್ಸರ್. ಇದನ್ನ ನಾವು 2 to 3 ಮಿನಿಟ್ಸ್ ಜೆಂಟಲ್ ಆಗಿ ಮಸಾಜ್ ಮಾಡ್ಬೇಕಾಗತ್ತೆ. ಈಗ ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೀನಿ. ಸೊ ನಿಮ್ಗೆ ಪ್ರತಿಯೊಂದು ಸ್ಟೆಪ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ಸೊ ನಾನು ಹೇಗೆ ಹೇಳ್ತೀನೋ ಹಾಗೆ ಫಾಲೋ ಮಾಡಿ, ನೀವು ಮಾಡಿ, ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ. ಇವಾಗ ಇದ್ರಲ್ಲಿ ನೋಡಿ ಆಲ್ಮೋಸ್ಟ್ 6 ಸ್ಟೆಪ್ಸ್ ಇದೆ ಇದರಲ್ಲಿ. ಸೊ ಇದರಲ್ಲಿ ಸ್ಟೆಪ್ 1 ಸ್ಟೆಪ್ 2 ಸ್ಟೆಪ್ 3 ಅಂತ ಇರುತ್ತೆ. ಈಗ ಸ್ಟೆಪ್ 1 ನೀವು ನೋಡ್ತಾ ಇರ್ಬೋದು, ಇದು ಕ್ಲೆನ್ಸರ್, ಕೊರಿಯನ್ ಗ್ಲೋ ಕ್ಲೆನ್ಸರ್ ಅಂತಾನೆ ಇಲ್ಲಿ ಬರ್ದಿರ್ತಾರೆ. ಸೊ ಇದನ್ನ
ನೋಡ್ಕೊಳ್ಳಿ. ಫಸ್ಟ್ ಸ್ವಲ್ಪ ಹಾಕೊಳ್ಳಿ, ಆಮೇಲೆ ಬೇಕಂದ್ರೆ ಹಾಕೊಳ್ಳಿ. ಓಕೆನಾ, ಒಂದೇ ಸರಿ ಎಲ್ಲ ಹಾಕೊಳ್ಬೇಡಿ. ನಿಮ್ ಫೇಸ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ತಾ ಹೋಗ್ಬೇಕು. ಕೆಲವೊಬ್ರದ್ದು ದೊಡ್ಡ ಫೇಸ್ ಇರುತ್ತೆ, ಕೆಲವೊಬ್ರು ಚಿಕ್ಕ ಫೇಸ್ ಇರುತ್ತೆ. ಫಸ್ಟ್ ಎಲ್ಲಾ ಕ್ರೀಮ್ ಆಗಿರ್ಬೋದು, ನೀವ್ ಏನೇ ಆಗ್ಲಿ, ಇದು ಒನ್ಸ್ ಯೂಸ್ ಕಿಟ್ಟೇನೆ, ಬಟ್ ನೀವು 2 times ಯೂಸ್ ಮಾಡ್ಕೊಳ್ಬಹುದು. ಸೊ ಅಷ್ಟೊಂದು ಪ್ರಾಡಕ್ಟ್ ಬೇಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಫಸ್ಟ್ ಒಂದು ಇದ್ರಲ್ಲಿ ಇರುವಂತ ಒಂದು ಆಫ್ ತಗೊಳ್ತೀನಿ. ನೋಡಿ, ಈ ರೀತಿ ಕ್ಲೆನ್ಸಿಂಗ್ ಮಿಲ್ಕ್ ಇರುತ್ತೆ ಇದರಲ್ಲಿ, ಕ್ಲೆನ್ಸರು. ಈಗ ನಾನು ಕೈಯಲ್ಲಿ ಹಾಕೊಂಡು ಫಸ್ಟ್ ಈ ರೀತಿ ಅಪ್ಲೈ ಮಾಡಿ, ಆಮೇಲೆ ಈ ರೀತಿ ಮಾಡಿ ನೀರ್ ಹತ್ಕೊಳ್ತಾ ಇದ್ದೀನಿ. ಕೈಗೆ ನೀರ್ ಹತ್ಕೊಳ್ಬೇಕು. ನೀರ್ ಹತ್ಕೊಂಡು ಈ ರೀತಿ ನಾನು ಯಾವ ರೀತಿ ಮಸಾಜ್ ಮಾಡ್ತೀನಿ ನೋಡಿ, ಜೆಂಟಲ್ ಆಗಿ ಮಸಾಜ್ ಮಾಡ್ಬೇಕು. ಫಸ್ಟ್ ಅಪ್ಲೈ ಮಾಡ್ಕೊಳ್ಳಿ, 2 to 3 minutes ಮಸಾಜ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಳ್ಬೇಕು. ತುಂಬಾ ರಫ್ ಆಗಿ ಏನ್ ಬೇಡ. 2 to 3 minutes ಈ ರೀತಿ ಈ ಪೋರ್ಷನ್ ಅಲ್ಲಿ ಈ ರೀತಿ ಹಿಂಗ್ ಮಾಡಿ, ಇಲ್ಲಿ ಈ ರೀತಿ ನೋಸ್ ಹತ್ರ ಈ ರೀತಿ, ಮತ್ತೆ ಇಲ್ಲೆಲ್ಲ ಈ ರೀತಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ಮಾಡ್ತಾ 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 ನೋಡಿ, ಈ ಸ್ಟೆಪ್ಸ್ ನೇ ರಿಪೀಟ್ ಆಗ್ತಾ ಆಗ್ತಾ ನಿಮ್ಗೆ 2 to 3 minutes ನೀವು ಇದೇ ಸ್ಟೆಪ್ ನೇ ಮಾಡ್ಬೇಕಾಗತ್ತೆ. ಈಗ ನಂದು 3 minutes ನಾನು ಇದೇ ಸೇಮ್ ಕಂಟಿನ್ಯೂಸ್ ಇದೇ ಪ್ರೊಸೀಜರ್ನೇ ಮಾಡ್ತಾ 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 ಮಾಡಿದೀನಿ. ಈಗ ನಾನು ಇದನ್ನ ವೆಟ್ ಟಿಶ್ಯೂ ಅಂದ್ರೆ ಫೇಶಿಯಲ್ ಟಿಶ್ಯೂನ ನೀರಲ್ಲಿ ವೆಟ್ ಮಾಡ್ಕೊಂಡು ಈಗ ನಾನು ಇದನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನೋಡಿ, ಈ ರೀತಿ ರಿಮೂವ್ ಮಾಡ್ಕೊಂಡ್ರೆ ನಮ್ಮ ಫೇಸ್ ಅಲ್ಲಿ ಇರುವಂತ ಡಸ್ಟ್ ಎಲ್ಲ ಬಂದ್ಬಿಡತ್ತೆ. ಫಸ್ಟ್ ಸ್ಟೆಪ್ ಕ್ಲೆನ್ಸರು. ಇನ್ನು ಸೆಕೆಂಡ್ ಸ್ಟೆಪ್, ಈ ಒಂದು ಫೇಶಿಯಲ್ ಕಿಟ್ ಅಲ್ಲಿ ನಮ್ಗೆ ಟ್ಯಾನ್ ಪ್ಯಾಕ್ ಕೊಟ್ಟಿದ್ದಾರೆ. ಸೊ ನಾವು ಪ್ಯಾಕ್ ಹಾಕ್ಬಿಟ್ಟು ಅದು ಡ್ರೈ ಆಗೋ ತನಕ ಬಿಡ್ಬೇಕಾಗತ್ತೆ. ಓಕೆನಾ, ಸೆಕೆಂಡ್ ಸ್ಟೆಪ್ ಬಂದ್ಬಿಟ್ಟು ಟ್ಯಾನ್ ಪ್ಯಾಕ್. ಈಗ ನಾನು ಯಾವ ರೀತಿ ಪ್ಯಾಕ್ ಅಪ್ಲೈ ಮಾಡೋದು ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಈಗ ಫಸ್ಟ್ ನೀಟಾಗಿ ಒರೆಸ್ಬಿಟ್ಟು, ಈಗ ನೋಡಿ, ಇದು ಸ್ಟೆಪ್ 2 ಟ್ಯಾನ್ ರಿಮೂವಲ್ ಪ್ಯಾಕ್. ಇದನ್ನ ನಾವು ಪ್ಯಾಕ್ ಹಾಕೊಳ್ಬೇಕು. ಥಿನ್ ಲೇಯರ್ ಹಾಕೋಬೇಕು. ತುಂಬಾ ಥಿಕ್ ಲೇಯರ್ ಹಾಕೊಂಡ್ರೆ ತುಂಬಾ ಟೈಮ್ ತಗೊಳುತ್ತೆ. ಸೊ ಥಿನ್ ಲೇಯರ್ ಹಾಕೊಳ್ಳಿ. ನೀವು ನಿಮ್ ನೆಕ್ಗೂ ಹಾಕೊಳ್ಬಹುದು, ನೆಕ್ಕು ಮತ್ತೆ ಇಲ್ಲಿಗೆ ಎರಡೂ ಕಡೆ ನೀವು ಹಾಕೊಳ್ಬಹುದು. ಈಗ ನಾನು ಇಲ್ಲಿ ನೆಕ್ಕಿಗೆ ಹಾಕ್ತಿಲ್ಲ, ಯಾಕಂತಂದ್ರೆ ಇಲ್ಲಿ ಮೈಕ್ ಇದೆ. ಸೊ ಅದಕ್ಕೋಸ್ಕರ ನಾನು ಜಸ್ಟ್ ಫೇಸ್ಗೆ ಹಾಕ್ತಿದ್ದೀನಿ. ನೀವು ನೆಕ್ಗೆ ಹಾಕಿ, ಮತ್ತೆ ಲಿಪ್ಸ್ಗೆ ಮತ್ತೆ ಕಣ್ಣತ್ರ ಹಾಕ್ಬಾರ್ದು. ಓಕೆನಾ, ಈ ಒಂದು ಪ್ಯಾಕ್ ನ ಜಸ್ಟ್ ನೆಕ್ಕಿಗೆ ಫೇಸಿಗೆ ಹಾಕ್ಬೇಕು, ಮತ್ತೆ ಕಣ್ಣತ್ರ, ಅಂಡರ್ ಐ ಹತ್ರ, ಮತ್ತೆ ಕಣ್ಣು ಈ ಪೋರ್ಷನ್ ಹತ್ರ ಲಿಪ್ಸಿಗೆ ಬಿಟ್ಟು ಇನ್ನೆಲ್ಲಾ ಕಡೆ ನೀವು ಹಾಕ್ಬೋದು. ಈಗ ಈ ಒಂದು ಪ್ಯಾಕ್ ನ ನಾನು ಜಸ್ಟ್ ಕೈಯಲ್ಲೇ ಹೇಗೆ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಇಲ್ಲ ಬ್ರಷ್ ಇದ್ರೆ ಬ್ರಷ್ ಅಲ್ಲೂ ಕೂಡ ಅಪ್ಲೈ ಮಾಡ್ಬೋದು. ನೋಡಿ, ಕೈಯಲ್ಲೇನೆ ಒಂದು ಥಿನ್ ಲೇಯರ್ ಅಪ್ಲೈ ಮಾಡ್ಕೊಳ್ಬೋದು ಆರಾಮ್ಸೆ. ಈ ರೀತಿ ಬೇಕಿದ್ರೆ ನೀವು ಕೈಯಲ್ಲೇನೆ ಅಪ್ಲೈ ಮಾಡಿ ಬಿಟ್ಬಿಡ್ಬೇಕಿದು ಡ್ರೈ ಆಗೋವರೆಗೂ. ಲಿಪ್ಸಿಂಗ್ ಮುಚ್ಕೊಂಡು ಹಾಕಿ. ಕತ್ತತ್ರ ಕೂಡ ಟ್ಯಾನ್ ಆಗಿರತ್ತಲ್ವಾ, ಅದೆಲ್ಲದಕ್ಕೂ ಯೂಸ್ ಆಗತ್ತೆ. ನಾನು ಥಿಕ್ ಲೇಯರ್ ಹಾಕೊಂಡು ನಾನು ಟೈಮ್ ಕೊಟ್ಟು ಇರ್ತೀನಿ ಅಂದ್ರೆ ಬೇಕಾದ್ರೆ ಥಿಕ್ ಲೇಯರ್ ಹಾಕೊಳ್ಬಹುದು, ಬಟ್ ತುಂಬಾ ಟೈಮ್ ತಗೊಳುತ್ತೆ ಥಿಕ್ ಲೇಯರ್ ಅದು ಡ್ರೈ ಆಗೋದಿಕ್ಕೆ. ಸೊ ಅದಕ್ಕೆ ಥಿನ್ ಲೇಯರ್ ಹಾಕೊಳ್ಳಿ ಅಂತ ನಾನು ಹೇಳಿದ್ದು. ನಿಮ್ಗೆ ಟೈಮ್ ಇದೆ ನಾನು ಕೊಡ್ತೀನಿ ಅಂದ್ರೆ ಕೊಡ್ಬೋದು. ನೋಡಿ, ಇಷ್ಟ ಹಾಕೊಂಡ್ರೆ ಸಾಕು. ಮಿಕ್ಕಿರೋದನ್ನ ಇಲ್ಲೆಲ್ಲ ಹಿಂಗ ಹಾಕೊಳ್ತಾ ಇದ್ದೀನಿ. ಇದು ಕಂಪ್ಲೀಟ್ ಆಗಿ ಡ್ರೈ ಆಗೋದಿಕ್ಕೆ ಬಿಡ್ಬೇಕು. ಡ್ರೈ ಆದ್ಮೇಲೆ ಹೇಗಾಗುತ್ತೆ ಅಂತ ನಾನು ನಿಮ್ಗೆ ತೋರಿಸ್ತೇನೆ. ಈಗ ನೋಡಿ, ಡ್ರೈ ಆಗಿದೆ. ಡ್ರೈ ಆಗೋದ್ ಹೆಂಗ್ ಗೊತ್ತಾಗುತ್ತೆ ಅಂದ್ರೆ, ನೋಡಿ ನಮ್ ಸ್ಕಿನ್ ಆ ಪ್ರಾಡಕ್ಟ್ ನ ಅಬ್ಸರ್ವ್ ಮಾಡ್ಕೊಂಡಿರೋ ತರ ಕಾಣಿಸುತ್ತೆ ನಮಗೆ. ಸೊ ನೋಡಿ, ನಾವು ಹಚ್ಚಿದಾಗ ಪ್ಯಾಕ್ ನೋಡಿ ಇಲ್ಲೊಂದ್ ಚೂರ್ ಚೂರ್ ಇದೆ ನೋಡಿ, ಈ ರೀತಿ ಫುಲ್ ಫೇಸ್ ಇತ್ತು. ಈಗ ನೋಡಿ ಅಬ್ಸರ್ವ್ ಆಗಿದೆ. ಸೊ ಈಗ ನಮ್ಗೆ ಡ್ರೈ ಆಗಿದೆ ಅಂತ ಗೊತ್ತಾಗತ್ತೆ. ನೋಡಿ, ಇಲ್ಲಿದೆ ನೋಡಿ, ಈ ರೀತಿ ಇರುತ್ತೆ. ಫಸ್ಟ್ ಅಬ್ಸರ್ವ್ ಆದ್ಮೇಲೆ ಈ ರೀತಿ ಆಗತ್ತೆ. ಸೊ ಇಷ್ಟ ಆದ್ರೆ ಸಾಕು.
ಇದು ಲಾಸ್ಟ್ ಅಲ್ಲಿ ಹಚ್ಚಿದ್ದೆ, ಸೊ ಅದಕ್ಕೋಸ್ಕರ ಇದಿದೆ ಅಷ್ಟೇ. ಸೊ ಈಗ ನಾನು ಇದನ್ನ ಡೈರೆಕ್ಟ್ ಒರೆಸಿದ್ರೆ ಹೋಗಲ್ಲ. ಫಸ್ಟ್ ಕೈಯನ್ನ ನೀರಲ್ಲಿ ಈ ರೀತಿ ಅದ್ಕೊಂಡು ಎರಡೂ ಕೈನ ಈ ರೀತಿ ಮಾಡಿ ಜೆಂಟಲಿ ಮಸಾಜ್ ಮಾಡ್ಬೇಕು, ಇಲ್ಲ ಅಂತಂದ್ರೆ ನೀಟಾಗಿ ರಿಮೂವ್ ಆಗಲ್ಲ ಅದು. ಓಕೆನಾ? ಈ ರೀತಿ ಜೆಂಟಲಿ ಮಸಾಜ್ ಮಾಡಿ ಅದು ಡ್ರೈ ಆಗಿರತ್ತಲ್ವಾ, ಅದು ಸ್ಕಿನ್ಗೆ ಅಬ್ಸರ್ವ್ ಆಗಿರೋದೆಲ್ಲ ನೋಡಿ ಈಗ ಹೆಂಗ ಆಚೆ ಬರುತ್ತೆ ಅಂತ. ಡೈರೆಕ್ಟ್ ಹಾಗೆ ಒರೆಸಿದ್ರೆ ನೀಟಾಗಿ ಹೋಗೋದಿಲ್ಲ. ಮಾಡಿ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ನೋಡಿ, ಈ ಒಂದು ಫೇಶಿಯಲ್ ಕಿಟ್ ಅಲ್ಲೇನೆ ನಿಮ್ಗೆ ಡಿಟಾನು ಬರ್ತಿದೆ. ನೀವು ಈ ಫೇಶಿಯಲ್ ಕಿಟ್ ತಗೊಂಡ್ಬಿಟ್ರೆ ನಿಮ್ಗೆ ಡಿಟಾನ್ ಸಪ್ರೇಟ್ ತಗೊಳ್ಳೋ ಅವಶ್ಯಕತೆ ಇರಲ್ಲ. ಇದರಲ್ಲೇ ಟ್ಯಾನ್ ರಿಮೂವ್ ಕೂಡ ಆಗತ್ತೆ. ಇದರಲ್ಲಿ ಪ್ಲಸ್ ಡಿಟಾನು ಕೊಟ್ಟಿರೋದ್ರಿಂದ ನಿಮಗೆ ಬೆನಿಫಿಟ್ ಇದೆ. ಮತ್ತೆ ಈ ಒಂದು ಫೇಶಿಯಲ್ ನ ನೀವೇನಾದ್ರೂ ಸಲೂನ್ ಅಲ್ಲಿ ಮಾಡಿಸಿದ್ರೆ ನಿಮ್ಗೆ ಕಾಸ್ಟ್ಲಿ ಆಗೇ ಆಗತ್ತೆ. ಬಟ್ ಸಲೂನ್ಗೂ ನಮಗೂ ಏನ್ ಡಿಫ್ರೆನ್ಸ್ ಅಂತ ಅಂದ್ರೆ, ನಮಗೆ ರಿಲ್ಯಾಕ್ಸೇಷನ್ ಸಿಗತ್ತೆ. ರಿಲ್ಯಾಕ್ಸೇಷನ್ ಸಿಗೋದ್ರಿಂದ ಇನ್ನೂ ಚೆನ್ನಾಗಿ ಗ್ಲೋ ಬರುತ್ತೆ, ಮತ್ತೆ ನಾವು ರಿಲ್ಯಾಕ್ಸ್ ಮಾಡ್ಬೋದು. ಯಾಕಂದ್ರೆ ನಾವೇ ಮಸಾಜ್ ಮಾಡಿದ್ರೆ ನಮ್ಗೆ ರಿಲ್ಯಾಕ್ಸೇಷನ್ ಸಿಗೋದಿಲ್ಲ. ಸಲೂನ್ ಎಫೆಕ್ಟ್ ಅಲ್ಲಿ ನಾವು ಮಸಾಜ್ ನಮಗ್ ನಾವೇ ಮಾಡ್ಕೊಳ್ಳೋದಿಕ್ ಆಗೋದಿಲ್ಲ. ಸೊ ಅದೊಂದು ಬಿಟ್ರೆ ಇನ್ ಬೇರೆ ಎಲ್ಲ ಇರುತ್ತೆ. ಇಲ್ಲ ನಂಗೆ ಸಲೂನ್ಗೆ ಹೋಗಕ್ ಆಗಲ್ಲ ಅನ್ನೋರು ಆರಾಮ್ಸೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ನೀವು ಮಾಡ್ಕೊಳ್ಬಹುದು. ನಾವು ಸಲೂನ್ಗೆ ಹೋಗಿ ಅಷ್ಟು ಪ್ರೈಸ್ ನ ಅಫೋರ್ಡ್ ಮಾಡಕ್ ಆಗಲ್ಲ ಅಂದ್ರೂ ನನ್ಗೆ ಇದೇ ಫೇಶಿಯಲ್ ಬೇಕು ಅನ್ನೋರು ಆರಾಮ್ಸೆ ಮಾಡ್ಕೊಳ್ಬಹುದು. ಓಕೆನಾ? ಇನ್ನ ಸಲೂನ್ ಅಲ್ಲಿ ಇದೇ ಸ್ಟೆಪ್ಸ್ ಯೂಸ್ ಮಾಡ್ತಾರೆ, ಬಟ್ ಮಸಾಜ್ ಚೆನ್ನಾಗಿ ಕೊಡ್ತಾರೆ. ಇನ್ನ ಥರ್ಡ್ ಸ್ಟೆಪ್ ಸ್ಕ್ರಬ್, ಫೇಸ್ ಸ್ಕ್ರಬ್. ಇದನ್ನು ಅಷ್ಟೇ ನೀವು ಪೂರ್ತಿಯಾಗಿ ಹಾಕೊಳ್ಬೇಡಿ, ಫಸ್ಟ್ ಸ್ವಲ್ಪ ಸ್ವಲ್ಪ ತಗೊಳ್ಳಿ. ನಾನು ಇಲ್ಲಿ ಎಷ್ಟು ತಗೊಳ್ತೀನಿ ಅಂತ ನಿಮ್ಗೆ ತೋರಿಸ್ತೀನಿ ರೀ. ನೋಡಿ, ಫಸ್ಟ್ ಇಷ್ಟು ತಗೊಳ್ತೀನಿ, ಬೇಕಂದ್ರೆ ತಗೊಳ್ಳೋದು, ಒಂದೇ ಸರಿ ತಗೊಳ್ಬೇಡಿ. ಫಸ್ಟ್ ಇಷ್ಟು ತಗೊಂಡು ಫಸ್ಟ್ ಈ ರೀತಿ ಅಪ್ಲೈ ಮಾಡಿ ಇಟ್ಕೊಳ್ಳಿ ಹಿಂಗೆ. ಆಮೇಲೆ ನೀರ್ ಹತ್ಕೊಂಡು, ನೋಡಿ ನೀರ್ ಹತ್ಕೊಂಡಿದೀನಿ, ಮತ್ತೆ ಹಿಂಗಂದು ಜೆಂಟಲಿ ಮಸಾಜ್ ಮಾಡ್ಬೇಕು. ಆಕ್ಚುಲಿ ಅಪ್ವರ್ಡ್ಸ್, ನೋಡಿ ಅಪ್ವರ್ಡ್ಸ್ ಮಾಡ್ತಿದ್ದೀನಿ ನಾನು. ಮತ್ತೆ ಈ ಪೋರ್ಷನ್ ಅಲ್ಲಿ ನಮ್ಗೆ ಎಲ್ಲೆಲ್ಲಿ ಡೆಡ್ ಸ್ಕಿನ್ ಇರುತ್ತೆ ಅಲ್ಲೆಲ್ಲ ನಾವು ಈ ರೀತಿ ರಬ್ ಮಾಡ್ಬೇಕು. ಓಕೆನಾ? ಮತ್ತೆ ಈ ನೋಸ್ ಹತ್ರ ಇಲ್ಲೆಲ್ಲ ಬ್ಲಾಕ್ ಹೆಡ್ಸ್ ಎಲ್ಲ ಇರುತ್ತೆ ಅಲ್ವಾ, ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ. ಸೊ ಇಲ್ಲೆಲ್ಲ ನಾವು ಚೆನ್ನಾಗಿ ಇದೇ ನಾನು ಯಾವ ರೀತಿ ಮಸಾಜ್ ಮಾಡ್ತಿದ್ದೀನಿ ಅದೇ ರೀತಿ ಮಾಡಿ, ಇಲ್ಲಿ ಈ ರೀತಿ ಮತ್ತೆ ಇಲ್ಲಿ ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ಮಾಡಿ. ಇದೇ ರೀತಿ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಿ ಮಾಡೋದ್ರಿಂದ ಎಲ್ಲ ಡೆಡ್ ಸ್ಕಿನ್ ಇರುತ್ತೆ ಅಲ್ವಾ, ಇಲ್ಲಿ ಈ ರೀತಿ ಮಾಡಿ, ಇಲ್ಲಿ ಈ ರೀತಿ, ಇಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಮತ್ತೆ ಇಲ್ಲಿ ಸರ್ಕ್ಯುಲರ್ ಮೋಷನ್. ಇದನ್ನ ನೀವು ಒಂದು 4 to 5 ಮಿನಿಟ್ಸ್ ಮಾಡಿದ್ರೆ, ನಿಮ್ಗೆ ಡೆಡ್ ಸ್ಕಿನ್ ಜಾಸ್ತಿ ಇದ್ರೆ 4 to 5 ಮಿನಿಟ್ಸ್ ಮಾಡಿ, ಇಲ್ಲ ಅಂತಂದ್ರೆ ಒಂದು 4 ಮಿನಿಟ್ಸ್ 3 to 4 ಮಿನಿಟ್ಸ್ ಮಾಡಿದ್ರೆ ಸಾಕಾಗತ್ತೆ. ಸೊ ಆಯಿಲಿ ಸ್ಕಿನ್ ಅವ್ರಿಗೆ ಸ್ವಲ್ಪ ಪೋರ್ಸ್ ಅಲ್ಲಿ ಮತ್ತೆ ಪೋರ್ಸ್ ಇರುತ್ತೆ ಅಲ್ವಾ, ಅವ್ರಿಗೆ ಅಲ್ಲಿ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಎಲ್ಲ ಇರುತ್ತೆ, ಮತ್ತೆ ಡೆಡ್ ಸ್ಕಿನ್ ಎಲ್ಲ ಜಾಸ್ತಿ ಇರುತ್ತೆ, ಅಂತವ್ರು ಜಾಸ್ತಿ ಮಾಡಿ. ಡ್ರೈ ಸ್ಕಿನ್ ಅವರು ಸ್ವಲ್ಪ ಕಡಿಮೆ ಟೈಮ್ ಮಾಡಿ. ಓಕೆನಾ? ಅವ್ರಿಗೆ ಯಾವುದೇ ರೀತಿ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಎಲ್ಲ ಜಾಸ್ತಿ ಇರೋದಿಲ್ಲ, ಸೊ ಅಂತವ್ರ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಆಯಿಲಿ ಸ್ಕಿನ್ ಅವ್ರಿಗೆ ತುಂಬಾ ನೆಸೆಸಿಟಿ ಇರುತ್ತೆ ಈ ಒಂದು ಸ್ಕ್ರಬ್. ನೋಡಿ ಈ ರೀತಿ ಸೇಮ್ ಇದೇ ಪ್ರೊಸೀಜರ್ನೇ ರಿಪೀಟ್ ಮಾಡ್ಕೊಳ್ತಾ ನೀವು ಮಾಡಿ. ಈಗ ಒಂದು 4 ಮಿನಿಟ್ಸ್ ಮಾಡಿದೀನಿ, ಸೊ ಸಾಕು. ಈಗ ನಾನು ಇದನ್ನ ಸೇಮ್ ಇವಾಗ ಒರೆಸ್ಬಿಡ್ತೀನಿ. ನಾನು ಫೇಶಿಯಲ್ ಟಿಶ್ಯೂ ಇರುತ್ತೆ ಅಲ್ವಾ, ಅದನ್ನ ನೀರಲ್ಲಿ ಈ ರೀತಿ ಹಿಂಗ್ ಮಾಡ್ಬಿಟ್ಟು ಈಗ ಒರೆಸ್ಬೇಕಿಲ್ಲ ನೀಟಾಗಿ. ಎಲ್ಲಾ ಕಡೆ ಈ ಸ್ಕ್ರಬ್ ಸ್ವಲ್ಪ ನೀಟಾಗಿ ಒರೆಸ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಸ್ಟೆಪ್ ನಾವು ಮಸಾಜ್ ಮಾಡುವಾಗ ಈ ಸ್ಕ್ರಬ್ ಇದ್ಬಿಟ್ರೆ ನಮ್ಗೆ ಮತ್ತೆ ಅದು ಸ್ಕ್ರಬ್ ಸಿಗ್ತಾ ಇರುತ್ತೆ. ಸೊ ಮಸಾಜ್ ಕ್ರೀಮು ಸ್ಮೂತ್ ಆಗಿರುತ್ತೆ, ಈ ಸ್ಕ್ರಬ್ ರಫ್ ಆಗಿರುತ್ತೆ ಅಲ್ವಾ, ಸೊ ಅದು ಮಿಕ್ಸ್ ಆದ್ರೆ ನಮ್ಗೆ ಸಾಫ್ಟ್ ಆಗಿ ಮಸಾಜ್ ಆಗಲ್ಲ, ಮತ್ತೆ ಅದು ರಫ್ ಅನಿಸ್ತಾ ಇರುತ್ತೆ. ಸೊ ಅದಕ್ಕೋಸ್ಕರ ನೀಟಾಗಿ ಒರೆಸ್ಕೊಳ್ಳಿ. ಬೇಕಿದ್ರೆ ಫೇಸ್ ವಾಶ್ ಮಾಡಂಗಿದ್ರು ಒಂದ್ಸರಿ ನಾರ್ಮಲ್ ವಾಟರ್ ಅಲ್ಲಿ ಫೇಸ್ ವಾಶ್ ಮಾಡ್ಕೊಂಡ್ಬಿಡಿ. ಓಕೆನಾ? ಅವಾಗ ನೀಟಾಗಿ ಹೋಗ್ಬಿಡತ್ತೆ. ಒರೆಸೋದಕ್ಕಿಂತ ಹಂಗ್ ಮಾಡಿದ್ರೆ ಬೇಗ ಹೋಗ್ಬಿಡತ್ತೆ. ಈಗ ನಂದು ಆಲ್ಮೋಸ್ಟ್ ಡೆಡ್ ಸ್ಕಿನ್ ಎಲ್ಲ ರಿಮೂವ್ ಆಗಿದೆ. ಈಗ
ನಾನು ಸ್ಟೀಮ್ ಕೊಟ್ಕೊಳ್ತೀನಿ. ಸ್ಟೀಮ್ ನ ಜಸ್ಟ್ 1 ನಿಮಿಷ ಕೊಟ್ರೆ ಸಾಕಾಗುತ್ತೆ. ಅದ್ರ ಮೇಲೆ ಜಾಸ್ತಿ ಏನ್ ಕೊಡೋದಿಕ್ ಹೋಗ್ಬೇಡಿ. ನೋಡಿ ಈ ರೀತಿ ಸ್ಟೀಮ್ ನ ಕೊಟ್ಕೊಂಡ್ರೆ ಸಾಕು. ಈ ರೀತಿ ಒಂದ್ ಸ್ಟೀಮರ್ ನಿಮ್ಮ ಹತ್ರ ಇದ್ರೆ ತುಂಬಾ ಯೂಸ್ಫುಲ್ ಆಗುತ್ತೆ ನಿಮಗೆ. ಮನೆಯಲ್ಲೇನೆ ನೀವು ಆರಾಮ್ಸೆ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಫೇಶಿಯಲ್ ಮಾಡ್ಕೋಬಹುದು, ಡಿ-ಟ್ಯಾನ್ ರಿಮೂವ್ ಮಾಡ್ಕೊಳ್ಬಹುದು. ಮತ್ತೆ ಈ ರೀತಿ ಸ್ಟೀಮ್ ಕೊಟ್ಕೊಳ್ಳೋದ್ರಿಂದ ನಮ್ ಪೋರ್ಸ್ ಎಲ್ಲ ಓಪನ್ ಆಗುತ್ತೆ. ಅವಾಗ ನಮಗೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಏನಾದ್ರು ಇದ್ರು ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಜಸ್ಟ್ 1 ನಿಮಿಷ ಕೊಟ್ರೆ ಸಾಕು. ಅದ್ರ ಮೇಲೆ ಜಾಸ್ತಿ ಸ್ಟೀಮ್ ನ ಕೊಡ್ಬೇಡಿ. ನೋಡಿ ಸಾಕು, ನಮ್ಗೆ ಸ್ವೆಟ್ ಬರುತ್ತೆ ನೋಡಿ, ಇಲ್ಲಿ ತನಕ ಕೊಟ್ರೆ ಸಾಕು, ಅದ್ರ ಮೇಲೆ ಬೇಡ. ಈಗ ಸ್ಟೀಮ್ ಆದ್ಮೇಲೆ ನಮ್ಗೆ ಎಲ್ಲೆಲ್ಲಿ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಇದೆ ಎಲ್ಲಾನು ಈ ಒಂದು ವೈಟ್ ಹೆಡ್ ಬ್ಲಾಕ್ ಹೆಡ್ಸ್ ರಿಮೂವರ್ ಅಲ್ಲಿ ನಾವು ರಿಮೂವ್ ಮಾಡ್ಕೊಳ್ಬೇಕು. ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕಷ್ಟೇ. ಜಸ್ಟ್ ಲೈಟ್ ಆಗಿ ಪ್ರೆಸ್ ಮಾಡಿದ್ರೆ ನೀವು ಕಾಣಿಸ್ತಾ ಇರ್ಬೋದು ವೈಟ್ ಹೆಡ್ಸ್ ಹೆಂಗ್ ಬರ್ತಾ ಇದೆ ಅಂತ. ನೋಡಿ ಸ್ಟೀಮ್ ಕೊಟ್ಟಿರ್ತೀವಲ್ಲ, ಸೊ ಬೇಗ ಬಂದ್ಬಿಡುತ್ತೆ, ಓಪನ್ ಆಗಿರುತ್ತೆ ಪೋರ್ಸ್, ಸೊ ಹಂಗಾಗಿ ಬರುತ್ತೆ. ಮತ್ತೆ ಈ ರೀತಿ ಟಿಶ್ಯೂ ಅಲ್ಲಿ ಹಿಂಗ್ ಒರೆಸ್ಕೊಳ್ತಾ ಹೋಗ್ಬೇಕು. ತುಂಬಾ ಪ್ರೆಸ್ ಮಾಡೋದಿಕ್ ಹೋಗ್ಬೇಡಿ, ಲೈಟ್ ಆಗಿ ಪ್ರೆಸ್ ಮಾಡಿ ಸಾಕು. ಆಯಿಲಿ ಸ್ಕಿನ್ ಅವ್ರಿಗಂತೂ ಈ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಸೊ ನೀವು ಮಂತ್ಲಿ ಒಂದು ಟ್ವೈಸ್ ನೀವು ಈ ರೀತಿ ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ನಿಮ್ ನೋಸ್ ಮೇಲೆ ಒಂದು ಲೇಯರೇ ಕೂತಂಗ್ ಅನಿಸ್ತಾ ಇರತ್ತೆ. ಯಾಕಂದ್ರೆ ನಂದು ಕೂಡ ಆಯಿಲಿ ಸ್ಕಿನ್ನೇ. ಸೊ ಒಂದ್ ಸ್ಟೀಮರ್ ಇಟ್ಕೊಂಡ್ರೆ ನೀವು ಅಟ್ಲೀಸ್ಟ್ ಒಂದ್ ಸ್ಕ್ರಬ್ ಮಾಡ್ಕೊಂಡು ಈ ರೀತಿ ಸ್ಟೀಮ್ ಕೊಟ್ಕೊಂಡು ನೀವು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಆದ್ರೂ ಮಾಡ್ಕೊಳ್ಬಹುದು, ಟೈಮ್ ಇಲ್ಲ ಅಂದ್ರೆ. ಮಂತ್ಲಿ ಒನ್ಸ್ ಈ ರೀತಿ ಏನಾದ್ರು ಫೇಶಿಯಲ್ ಡಿ-ಟ್ಯಾನೋ ಏನಾದ್ರು ನೀವು ಮಾಡ್ಕೊಳ್ಬಹುದು. ಇನ್ನ ಯಾವಾಗ್ಲೂ ಹೊರಗಡೆ ಎಲ್ಲ ಹೋಗ್ತಿರ್ತೀರಲ್ವಾ, ಈಗ ಆಫೀಸ್ಗೆ ಎಲ್ಲ, ಅವ್ರಿಗಂತೂ ಡಸ್ಟ್ ಕೂತೆ ಕೂರುತ್ತೆ ಜಾಸ್ತಿ. ಮನೇಲಿ ಇದ್ರೂನು ಅಂದ್ರೆ ನಾನು ಮನೆಗೂ ಸಲೂನ್ಗೂ ನಮ್ಗೆ ಹತ್ರನೇ, ಸೊ ಅಂದ್ರೂ ಕೂಡ ನನಗೆ ಅಷ್ಟು ಡಸ್ಟ್ ಬರುತ್ತೆ. ಬಟ್ ಡೈಲಿ ಹೊರಗಡೆ ಓಡಾಡೋರ್ಗೆ ಇನ್ನೆಷ್ಟು ಬರಲ್ಲ ಹೇಳಿ. ಸೊ ಈ ಒಂದು ಪ್ರೊಸೀಜರ್ ಅಂತೂ ನೀವು ಮಾಡ್ಕೊಂಡ್ರೆ ಒಂದು 15 days ಒನ್ಸ್ ನಿಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಓಕೆ, ನಾನೀಗ ರೀಸೆಂಟ್ ಆಗಿ ನಾನು ತೆಗ್ದಿದ್ದೆ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್, ಸೊ ಹಂಗಾಗಿ ಇವಾಗ ಜಸ್ಟ್ ಸ್ವಲ್ಪನೇ ತೆಗ್ದಿದ್ದೀನಿ. ಯಾಕಂತಂದ್ರೆ ರೀಸೆಂಟ್ ಆಗಿ ನಾನು ರಿಮೂವ್ ಮಾಡಿದ್ದೆ, ಸೊ ಅದಕ್ಕೋಸ್ಕರ ಅಷ್ಟೇ. ಈಗ ಮತ್ತೆ ಈ ರೀತಿ ವಾಟರ್ನ ಡಿಪ್ ಮಾಡ್ಬಿಟ್ಟು ನೀಟಾಗಿ ಒರೆಸ್ಬಿಡೋಣ. ಒರೆಸಿದ್ಮೇಲೆ ನಾವು ಟೋನರ್ನ ಹಾಕೊಳ್ಬೇಕು. ನೀವು ಯಾವಾಗೇ ಸ್ಟೀಮ್ ಕೊಟ್ಟು ನೀವು ಆಮೇಲೆ ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ರಿಮೂವ್ ಮಾಡ್ತೀರಲ್ವಾ, ಅವಾಗ ನೀವು ಟೋನರ್ ಹಾಕ್ಬೇಕು. ಸ್ಟೀಮ್ ಕೊಟ್ರೆ ಪೋರ್ಸ್ ಓಪನ್ ಆಗತ್ತೆ. ಟೋನರ್ ಹಾಕಿದ್ರೆ ಟೋನರ್ ಕೆಲಸ ಏನ್ ಹೇಳಿ ನಾನು ಯಾವಾಗೂ ಹೇಳ್ತಿದ್ನಲ್ಲ ಮೇಕಪ್ ಮಾಡುವಾಗ, ಟೋನರ್ ಪೋರ್ಸ್ ನ ಸ್ಟ್ರಿಂಕ್ ಮಾಡತ್ತೆ. ಸೊ ಹಂಗಾಗಿ ನಾವು ಟೋನರ್ನ ಯೂಸ್ ಮಾಡ್ಲೇಬೇಕಾಗತ್ತೆ. ಇದು ಓಪಲ್ದು ಟೋನರು. ಇದ್ರಲ್ಲಿ ಚಿಕ್ಕದು ಬರುತ್ತೆ ಸ್ಪ್ರೇ ಟೈಪು, ಅದೆಲ್ಲೋ ಇಟ್ಬಿಟ್ಟಿದೀನಿ, ಸಿಗ್ತಾ ಇಲ್ಲ. ಸೊ ಹಂಗಾಗಿ ಇದನ್ನೇ ನೋಡಿ ಹಿಂಗೆ ಟಿಶ್ಯೂ ಅಲ್ಲೋ ಕಾಟನ್ ಅಲ್ಲೋ ಈ ರೀತಿ ಮಾಡ್ಕೊಂಡು ಜಸ್ಟ್ ಈ ರೀತಿ ಟ್ಯಾಪ್ 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 ಮಾಡೋದು. ಸೊ ಅವಾಗ ಪೋರ್ಸ್ ಎಲ್ಲ ಕ್ಲೋಸ್ ಆಗ್ಬಿಡತ್ತೆ. ಈ ಸ್ಟೆಪ್ ನ ಕಂಪಲ್ಸರಿಯಾಗಿ ನೀವು ಮಾಡ್ಲೇಬೇಕು. ಈ ಸ್ಟೆಪ್ ಏನಾದ್ರೂ ನೀವು ಸ್ಕಿಪ್ ಮಾಡಿದ್ರೆ ಫೇಶಿಯಲ್ ಆದ್ಮೇಲೆ ಪಿಂಪಲ್ ಆಗೋದು ಈ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ. ಯಾಕೆ ಅಂತಂದ್ರೆ ಪೋರ್ಸ್ ಓಪನ್ ಇರುತ್ತೆ ಅಲ್ವಾ, ಆ ಪೋರ್ಸ್ ಓಪನ್ ಆದಾಗೆ ನಾವೆಲ್ಲ ಕ್ರೀಮ್ಸು ಎಲ್ಲ ಹಾಕ್ತಿವಲ್ಲ, ಸೊ ಅದೆಲ್ಲ ಪೋರ್ಸ್ ಒಳಗ್ ಕೂತ್ಕೊಳ್ಳುತ್ತೆ. ಅವಾಗ ನಮಗೆ ಪಿಂಪಲ್ಸು ಎಲ್ಲ ಆಗ್ಬಿಡತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಸ್ಟೆಪ್ ತುಂಬಾ 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 ಇಂಪಾರ್ಟೆಂಟ್ ಆಗತ್ತೆ. ಇನ್ನ ನೆಕ್ಸ್ಟ್ ಸ್ಟೆಪ್, ಆಕ್ಚುಲಿ ಇವಾಗ 3 ಸ್ಟೆಪ್ಸ್ ಆಯ್ತು. ಇವಾಗ 4th ಸ್ಟೆಪ್ ಬಂದ್ಬಿಟ್ಟು ನಮ್ಗೆ ಮಸಾಜ್ ಕ್ರೀಮು. ಇದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮಸಾಜ್ ಕ್ರೀಮ್ ಮೇಲೇನೆ ನಮ್ಗೆ ಗ್ಲೋ ಬರೋದು. ಫಸ್ಟ್ ಸ್ಟೆಪ್ ಕ್ಲೆನ್ಸ್ ಮಾಡಿದ್ವಿ, ಅದು ಜಸ್ಟ್ ಫೇಸ್ ನ ಕ್ಲೀನ್ ಮಾಡತ್ತೆ. ಸೆಕೆಂಡ್ ಸ್ಟೆಪ್ ಡಿ-ಟ್ಯಾನ್ ಪ್ಯಾಕ್ ಹಾಕಿದ್ವಿ, ಅದು ಟ್ಯಾನ್ ರಿಮೂವ್ ಮಾಡತ್ತೆ. ಇನ್ನ ಥರ್ಡ್ ಸ್ಟೆಪ್ ಸ್ಕ್ರಬ್ ಮಾಡಿದ್ವಿ, ಅದು ಡೆಡ್ ಸ್ಕಿನ್ ನ ರಿಮೂವ್ ಮಾಡತ್ತೆ. ಇನ್ನ 4th ಸ್ಟೆಪ್ ಈಗ ಮಸಾಜ್. ಡೆಡ್ ಸ್ಕಿನ್ ನ ರಿಮೂವ್ ಮಾಡ್ಬಿಟ್ಟು ಏನೇನ್ ವೈಟ್ ಹೆಡ್ಸ್ ಬ್ಲಾಕ್ ಹೆಡ್ಸ್ ಇದೆ ನಾವು ಸ್ಟೀಮ್ ಕೊಟ್ಬಿಟ್ಟು ತೆಗೆದ್ವಿ. 4th ಮಸಾಜ್ ಕ್ರೀಮು. ಇದರಿಂದಲೇ ನಮ್ಗೆ ಗ್ಲೋ ಬರೋದು. ಓಕೆನಾ? ಈ ಒಂದು ಸ್ಟೆಪ್ ನ ನೀವು ಸ್ವಲ್ಪ ಜಾಸ್ತಿ ಟೈಮು ಮಾಡ್ಬೇಕಾಗತ್ತೆ. ನೀವು ಸ್ಕ್ರಬ್ ಮತ್ತೆ ಕ್ಲೆನ್ಸ್ ಎಲ್ಲ ಮಾಡಿದ್ರಲ್ಲ, ಅದೆಲ್ಲದಕ್ಕಿಂತ ಸ್ವಲ್ಪ ಜಾಸ್ತಿ ಟೈಮ್ ಮಾಡ್ಬೇಕಾಗತ್ತೆ. ಒಂದು 10 to 15 ಮಿನಿಟ್ಸ್ ಮಾಡಿದ್ರು ತುಂಬಾ ಚೆನ್ನಾಗಿ ಗ್ಲೋ ಬರುತ್ತೆ. ನೋಡಿ ನಿಮ್ಗೆ ಎಷ್ಟು ಟೈಮ್ ಆಗುತ್ತೋ ಅಷ್ಟು ಮಾಡಿ. ಬಟ್
ಆದಷ್ಟು ಜಾಸ್ತಿ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ಸಲೂನ್ ಅಲ್ಲಿ ಅಂತಂದ್ರೆ ಅವ್ರಿಗೆ ಅದೇ ಕೆಲಸ ಅವ್ರು ಮಾಡ್ತಾರೆ. ಸೊ ಮನೆಯಲ್ಲೇ ನಾವೇ ಮಾಡ್ಕೊಂಡಾಗ ನಾವು ಈ ಒಂದು ಸ್ಟೆಪ್ ನ ಸ್ಕಿಪ್ ಮಾಡ್ಕೊಂಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನೋಡಿ, ಇದು ಮಸಾಜ್ ಕ್ರೀಮು. ನೀವು ವಾಟರ್ ಆದ್ರೂ ಡಿಪ್ ಮಾಡ್ಕೋಬಹುದು, ಇಲ್ಲ ರೋಸ್ ವಾಟರ್ ಇದ್ರೆ ರೋಸ್ ವಾಟರ್ನು ಡಿಪ್ ಮಾಡ್ಬೋದು. ಮಸಾಜ್ ಮಾಡುವಾಗ ನೋಡಿ, ನಿಮ್ಗೆ ಈ ಒಂದು ಪಾಯಿಂಟ್ ಇರುತ್ತೆ ಅಲ್ವಾ, ಈ ಒಂದು ಬೋನು, ಈ ಬೋನ್ ಹತ್ರ ನಾವು ಫಸ್ಟ್ ಈ ರೀತಿ ಮಾಡ್ಕೊಳ್ಬೇಕು. ಇಲ್ಲಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ. ಅವಾಗ ನಿಮ್ಗೆ ಡಬಲ್ ಚಿನ್ ಎಲ್ಲ ಹೈಡ್ ಆಗುತ್ತೆ. ಈ ಒಂದು ಮಸಾಜ್ ಇಂದ ಡಬಲ್ ಚಿನ್ ಹೈಡ್ ಆಗೋದಕ್ಕೆ ನೋಡಿ, ಇಲ್ಲಿ ಈ ಒಂದು ತಮ್ ಫಿಂಗರ್ ಇಂದ ನಾನು ಇಲ್ಲಿ ಮಸಾಜ್ ಮಾಡ್ತಿದ್ದೀನಿ. ಇಲ್ಲಿ ಈ ಒಂದು 4 ಫಿಂಗರ್ ಇಂದ ಈ ರೀತಿ ಮಾಡ್ತಾ ಇದ್ದೀನಿ. ಈ ಒಂದು ಸ್ಟೆಪ್ ಇಂದ ನಿಮಗೆ ಈ ಒಂದು ಸ್ಟೆಪ್ ನ ಕಂಟಿನ್ಯೂಸ್ ಆಗಿ ಒಂದು 4 to 5 ಟೈಮ್ಸ್ ಮಾಡಿ. ಓಕೆನಾ? ಈ ರೀತಿ 4 to 5 ಟೈಮ್ಸ್ ಆದ್ಮೇಲೆ ನೋಡಿ, ಹಿಂಗೆ ನಾವು ಅಪ್ವರ್ಡ್ಸ್ ಮಾಡ್ಬೇಕು. ಓಕೆನಾ? ಡೌನ್ವರ್ಡ್ಸ್ ಮಾಡಬಾರ್ದು. ಮಸಾಜ್ ಯಾವತ್ತಿದ್ರು ಅಪ್ವರ್ಡ್ಸ್ ಮಾಡ್ಬೇಕು. ನಮ್ಗೆ ಯಂಗ್ ಸ್ಕಿನ್ ಕಾಣ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಯಂಗ್ ಸ್ಕಿನ್ ಇರೋರು ಹೇಗಿರ್ತಾರೆ ಹೇಳಿ, ಅವ್ರಿಗೆಲ್ಲ ಅಪ್ ಇರುತ್ತೆ. ಇವಾಗ ವಯಸ್ಸಾಗಿರೋರು ಏನಿರ್ತಾರೆ ಹೇಳಿ, ಹಿಂಗೆ ಜೋತ್ ಬಿದ್ದಿರುತ್ತೆ. ಸೊ ಆ ರೀತಿ ಇರಬಾರ್ದು. ನಿಮ್ಗೆ ಯಂಗ್ ಸ್ಕಿನ್ ಕಾಣ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಅಪ್ವರ್ಡ್ಸ್ ಎಲ್ಲಾ ಸ್ಟೆಪ್ ಒಂದು 4 to 5 ಟೈಮ್ಸ್ ರಿಪೀಟ್ ಮಾಡಿ. ಸೇಮ್ ಇಲ್ಲೂ ಕೂಡ ಅಪ್ವರ್ಡ್ಸ್ ಈ ರೀತಿ ಸ್ಕಿನ್ ನ ಹಿಂಗೆ ಎತ್ತಬೇಕು. ಆಮೇಲೆ ಇಲ್ಲಿ ನೋಸ್ ಹತ್ರ 2 ಫಿಂಗರ್ ಅಲ್ಲಿ ಈ ರೀತಿ ಮಾಡಿ. ಈ ರೀತಿ ಮಾಡ್ತೀವಿ ಆಕ್ಚುಲಿ ನಾವು ಮಸಾಜ್ ಮಾಡುವಾಗ. ಇಲ್ಲಿ ಹಿಂಗ್ ಮಾಡಿದ್ರೆ ಕಂಫರ್ಟ್ ಆಗಲ್ವಲ್ಲ, ನಾವೇ ಮಾಡ್ಕೊಂಡ್ರೆ, ಅದಕ್ಕೆ ಈ ರೀತಿ ಮಾಡ್ತಾ ಇದ್ದೀನಿ. ಮತ್ತೆ ಇಲ್ಲಿ ಈ ರೀತಿ ಈ ಬೆರಳಲ್ಲಾದ್ರೂ ಮಾಡಿ, ನಿಮ್ಗೆ ಕಂಫರ್ಟಬಲ್. ಇಲ್ಲ ಹಿಂಗ್ ಮಾಡಿ, ಇಲ್ಲ ಅಂದ್ರೆ ಹಿಂಗೆ. ಆಮೇಲೆ ಕಣ್ಣತ್ರ ಈ ರೀತಿ ಮಾಡ್ಕೊಳ್ಳಿ. ನಾನು ಇವಾಗ ಕಣ್ ಬಿಡ್ಬೇಕಲ್ವಾ, ಸೊ ಅದಕ್ಕೋಸ್ಕರ ಲೈಟ್ ಆಗಿ ಮಾಡ್ತಾ ಇದ್ದೀನಿ. ಕಣ್ ಮುಚ್ಕೊಂಡ್ಬೇಕಿದ್ರೆ ಮಾಡ್ಕೊಳ್ಬಹುದು. ಹಿಂಗೆ ಒಂದು 5 ಟೈಮ್ಸ್ ಮಾಡಿ. ಕ್ಲಾಕ್ ವೈಸ್ ಒಂದು 5 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್ ಒಂದು 5 ಟೈಮ್ಸ್, ಈ ರೀತಿ ಅಪೋಸಿಟ್ ಒಂದು 5 ಟೈಮ್ಸ್ ಮಾಡಿ. ಆಮೇಲೆ ಇಲ್ಲಿ ಐಬ್ರೋಸ್ ಇರುತ್ತೆ ನೋಡಿ, ಇಲ್ಲಿ ಈ ರೀತಿ ನೀವು ಇವಾಗ ನೋಡಿ, ರಿಲ್ಯಾಕ್ಸ್ ಮಾಡುವಾಗ ಹಿಂಗ ಐಬ್ರೋಸ್ ಪ್ರೆಸ್ ಮಾಡಿದ್ರೆ ಎಷ್ಟು ರಿಲ್ಯಾಕ್ಸ್ ಆಗುತ್ತೆ ಹೇಳಿ. ಸೊ ಅದಕ್ಕೆ ಈ ರೀತಿ ನಾವು ಇಲ್ಲಿ ಕೊಟ್ಕೊಳ್ಬೇಕು. ಇಲ್ಲಿ ಏನಕ್ಕೆ ಈ ರೀತಿ ಮಸಾಜ್ ಮಾಡ್ತೀವಿ ಅಂದ್ರೆ, ಆಕ್ಚುಲಿ ಸಲೂನ್ ಅಲ್ಲಿ ಮಾಡುವಾಗ ರಿಲ್ಯಾಕ್ಸ್ ಆಗುತ್ತೆ ಅನ್ನೋದು ಕೂಡ ಒಂದು ಪಾಯಿಂಟ್ ಆಗುತ್ತೆ. ಇನ್ನೊಂದು ಏನಕ್ಕೆ ಅಂತಂದ್ರೆ, ಈ ಒಂದು ಬೋನ್ ನೋಡಿ, ಐಬ್ರೋಸ್ ನಮ್ಗೆ ವಯಸ್ಸಾಗ್ತಾ ಹಿಂಗ್ ಕೆಳಗ್ ಹಿಂಗ್ ಬರ್ತಾ ಇರತ್ತೆ. ನೀವು ನೋಡಿರ್ಬೋದು, ವಯಸ್ಸಾಗ್ತಾ ಆಗಿರೋರ್ಗೆ ನೋಡಿ, ಇಲ್ಲಿ ಸ್ಕಿನ್ ಹಿಂಗ್ ಬರ್ತಾ ಐಬ್ರೋ ಕೆಳಗ್ ಬರುತ್ತೆ. ಸೊ ನಮ್ಗೆ ಹೆಂಗ ಕಾಣ್ಬೇಕು ಅಂತ ಅಂದ್ರೆ, ಐಬ್ರೋಸ್ ಮೇಲಿರ್ಬೇಕು. ಸೊ ನಾವು ಈ ರೀತಿ ಹಿಂಗ್ ಮಾಡೋದ್ರಿಂದ ನಮಗೆ ಐಬ್ರೋಸ್ ಅಪ್ವರ್ಡ್ಸ್ ಆಗತ್ತೆ. ಓಕೆನಾ? ಈ ರೀತಿ ಕೂಡ ಮಾಡ್ಕೊಳ್ಬಹುದು. ಈ ರೀತಿ ಇದನ್ನೇ ರಿಪೀಟ್ ಒಂದು 4 to 5 ಟೈಮ್ಸ್ ಮಾಡಿ. ಈ ಐಬ್ರೋ ಪೋರ್ಷನ್ ಆದ್ಮೇಲೆ ಇಲ್ಲಿ ಈ ರೀತಿ ಇಲ್ಲೂ ಕೂಡ ನೋಡಿ, ನಾನು ಅಪ್ವರ್ಡ್ಸ್ ಮಾಡ್ತಾ ಇದ್ದೀನಿ, ಡೌನ್ವರ್ಡ್ಸ್ ಯಾವುದು ಮಾಡ್ತಾ ಇಲ್ಲ ಮಸಾಜ್. ಓಕೆನಾ? ಅಪ್ವರ್ಡ್ಸ್ ಮಸಾಜ್ ಮಾಡ್ತಾ ಇದೀನಿ. ಆಮೇಲೆ ಮತ್ತೆ ನೋಡಿ, ಇವಾಗ ಡ್ರೈ ಆಗ್ಬಿಟ್ಟಿದೆ. ಮತ್ತೆ ವಾಟರ್ ತಗೊಂತಿದೀನಿ. ಮತ್ತೆ ಸೇಮ್ ಅದನ್ನೇ ರಿಪೀಟ್ ಮಾಡ್ಕೊಳ್ತಾ ಹೋಗ್ಬೇಕು. ನೀವೊಂದು 15 ಮಿನಿಟ್ಸ್ ಮಾಡಿದ್ರು ನಿಮ್ಗೆ ಏನ್ ಬೆನಿಫಿಟ್ ಇದೆ. ಇಲ್ಲ ಆಗಲ್ಲ ಅಂತಂದ್ರೆ 10 ಮಿನಿಟ್ಸ್ ಆದ್ರೂ ಮಾಡಿ. ನೋಡಿ ಈ ರೀತಿ ಆಮೇಲೆ ಈ ರೀತಿ, ಮತ್ತೆ ಇಲ್ಲಿ ಈ ರೀತಿ ಮಾಡಿ. ಈ ಪೋರ್ಷನ್ ಅಲ್ಲೂ ಡೆಡ್ ಸ್ಕಿನ್ ಎಲ್ಲ ಇರುತ್ತೆ ಅಲ್ವಾ, ಸೊ ಇಲ್ಲಿ ಬ್ಲ್ಯಾಕ್ ಆಗುತ್ತೆ ಕೆಲವೊಬ್ರಿಗೆ. ಸೊ ಹಂಗಾಗಿ ಇಲ್ಲಿ ಕೂಡ ಮಸಾಜ್ ಕೊಟ್ಕೊಳ್ಳಿ. ಮತ್ತೆ ನೋಸ್ ಹತ್ರ ಬಂದ್ರೆ ಈ ರೀತಿ ಅಥವಾ ಈ ರೀತಿ ಮಾಡಿ. ಮತ್ತೆ ಇಲ್ಲಿ ಕ್ಲಾಕ್ ವೈಸ್ ಒಂದು 5 ಟೈಮ್ಸ್, ಆಂಟಿ ಕ್ಲಾಕ್ ವೈಸ್ 5 ಟೈಮ್ಸ್. ಓಕೆ, ಈಗ ಐಬ್ರೋಸ್ ಅಪ್ ಮಾಡಬೇಕು. ಈ ರೀತಿ 2 ಫಿಂಗರ್ ಇಂದ ಫಸ್ಟ್ ಈ ರೀತಿ ಅಪ್ ಮಾಡಿ. ಆಮೇಲೆ ಈ ರೀತಿ 2 ಫಿಂಗರ್ ಇಂದ ಈ ಒಂದು ಪೋರ್ಷನ್ ಕೂಡ ಅಪ್ ಮಾಡ್ಕೊಳ್ತಾ ಹೋಗಿ. ಆಮೇಲೆ ಇಲ್ಲೂ ಕೂಡ ಅಪ್ ಮಾಡಿ. ಆಮೇಲೆ ನೀವು ಈ ಒಂದು ಸ್ಟೆಪ್ ನ ಕೂಡ ಮಾಡ್ಬೋದು. ಈ ರೀತಿ ಹಿಂಗೆ. ಓಕೆನಾ? ಆಮೇಲೆ ಇಲ್ಲೂ ಮಾಡಿ, ಇಲ್ಲೂ ಕೂಡ ಸೇಮ್ ರಿಪೀಟ್ ಮಾಡಿ. ಈ ರೀತಿ ಇರುತ್ತಲ್ವಾ, ಇಲ್ಲಿ ನೀರ್ ಹಾಕೊಳ್ಬೇಕು. ಇಲ್ಲ ಅಂತಂದ್ರೆ ನಿಮ್ಗೆ ಅದು ಡ್ರೈ ಆಗ್ತಾ ಇರುತ್ತೆ ಕ್ರೀಮ್. ಸೊ ಅವಾಗ ಹಿಂಗ್ ಹಾಕೊಳ್ತಾ ಇರ್ಬೇಕು. ನೋಡಿ ಹಿಂಗೆ
ನಿಮ್ಗೆ ಎಲ್ಲಾ ಸ್ಟೆಪ್ಸ್ನು 5 ಟೈಮ್ಸ್ ಅಂತ ಒಂದು 4-5 ಟೈಮ್ಸ್ ಮಾಡ್ಬಿಟ್ರೆ ಆರಾಮ್ಸೆ ನಿಮ್ಗೆ 15 ಮಿನಿಟ್ಸ್ ಆಗೇ ಬಿಡುತ್ತೆ. ಮತ್ತೆ ಇಲ್ಲಿ ಈ ರೀತಿ ಆಮೇಲೆ ಇಲ್ಲಿ ಯಾರ್ಯಾರು ಚಬ್ಬಿ ತುಂಬಾ ದಪ್ಪ ಇರ್ತಾರಲ್ವಾ, ಇವಾಗ ನನಗೂ ಕೂಡ ಇಲ್ಲಿ ಚಬ್ಬಿನೇ ಇರೋದು. ಸೊ ಅವರೆಲ್ಲ ಸ್ವಲ್ಪ ಈ ಮಸಾಜ್ ಜಾಸ್ತಿ ಮಾಡ್ಕೊಂಡ್ರೆ ಸ್ವಲ್ಪ ಇಲ್ಲಿ ಫೇಸ್ ಶೇಪ್ ಕಾಣಿಸುತ್ತೆ. ಆಮೇಲೆ ಇಲ್ಲಿ ಯಾರಿಗಾರ ಡಬಲ್ ಚಿಹ್ನೆ ಜಾಸ್ತಿ ಇದೆ, ಈ ಒಂದು ಮಸಾಜ್ ನ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಇದೇ ಮಸಾಜ್ನೆ, ಇನ್ನೇನು ಬೇರೆ ಸ್ಟೆಪ್ಸ್ ಏನು ಇರೋದಿಲ್ಲ. ಇದನ್ನ ರಿಪೀಟ್ ಮಾಡ್ಕೊಳ್ಳಿ. ರಿಪೀಟ್ ಆದ್ಮೇಲೆ ಈಗ ನಾನು ಒರೆಸ್ತೇನೆ. ನೀವು ನೋಡ್ಕೊಳ್ಳಿ, ನಿಮ್ಗೆ 20 ಮಿನಿಟ್ಸ್ ಆದ್ರೂ ಕೂಡ 20 ಮಿನಿಟ್ಸ್ ಕೂಡ ಮಾಡ್ಬೋದು ಈ ಒಂದು ಮಸಾಜ್ ಕ್ರೀಮ್ ಅಲ್ಲಿ. ನೀವು ಇನ್ನ ಸ್ಕ್ರಬ್ ಅದೆಲ್ಲದಕ್ಕೂ ಲಿಮಿಟ್ ಇದೆ, ಇದಕ್ಕೇನ್ ಲಿಮಿಟ್ ಇಲ್ಲ. ನೀವು ಎಷ್ಟೊತ್ತು ಬೇಕಾದ್ರೂ ಮಾಡ್ಬೋದು, ಗ್ಲೋ ಚೆನ್ನಾಗಿ ಬರುತ್ತೆ. ಈಗ ನಾನು ಇದನ್ನ ಒರೆಸ್ತಾ ಇದ್ದೀನಿ ನೋಡಿ, ಈ ರೀತಿ ನೀಟಾಗಿ ಒರೆಸ್ಕೊಳ್ಬೇಕು. ಇನ್ನು 5th ಸ್ಟೆಪ್ ಬಂದ್ಬಿಟ್ಟು ಕೊರಿಯನ್ ಗ್ಲೋ ಹೈಡ್ರೋ ಬೂಸ್ಟ್ ಪ್ಯಾಕ್ ಅಂತ ಈ ಒಂದು ಪ್ಯಾಕ್ ಹಾಕೊಳ್ಬೇಕಾಗತ್ತೆ. ಮತ್ತೆ ಈ ಒಂದು ಪ್ಯಾಕ್ ಹಾಕೊಂಡು ಇದು ಡ್ರೈ ಆಗೋವರೆಗೂ ಬಿಟ್ಟು ಮತ್ತೆ ನಾವು ಪ್ಯಾಕ್ ನ ರಿಮೂವ್ ಮಾಡ್ಬೇಕಾಗತ್ತೆ. ಈಗ ನಾನು ಪ್ಯಾಕ್ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ. ಇದನ್ನು ಅಷ್ಟೇ ಫುಲ್ ತಗೊಳ್ಬೇಡಿ, ಫಸ್ಟ್ ಸ್ವಲ್ಪ ತಗೊಳ್ಳಿ. ಬೇಕಂದ್ರೆ ಇಲ್ಲೇ ಇರುತ್ತೆ ಅಲ್ವಾ, ತಗೊಳ್ಬೋದು. ನೀವು ಕೈಯಲ್ಲೇ ಸ್ವಲ್ಪ ಹಾಕೊಳ್ಳಿ. ನಿಮ್ಗೆ ಟೈಮ್ ಇದೆ ಅಂದ್ರೆ ಥಿಕ್ ಲೇಯರ್ ಹಾಕೊಳ್ಳಿ, ಟೈಮ್ ಇಲ್ಲ ಅಂದ್ರೆ ಥಿನ್ ಲೇಯರ್ ಹಾಕೊಳ್ಳಿ. ಈಗ ನಾನು ಒಂದು ಮೀಡಿಯಂ ಲೇಯರ್ ಅಲ್ಲಿ ಹಾಕೊಳ್ತಾ ಇದ್ದೀನಿ. ತುಂಬಾ ತಿನ್ನು ಅಲ್ಲ, ತುಂಬಾ ತಿಕ್ಕು ಅಲ್ಲ, ನಿಮ್ ಟೈಮ್ ಮೇಲೆ ಡಿಪೆಂಡ್. ಓಕೆನಾ? ನಿಮ್ ಟೈಮ್ ಇದೆ ಅಂತಂದ್ರೆ ನೀವು ಫುಲ್ ಆ ಪ್ಯಾಕ್ ಅಲ್ಲಿ ಕೊಟ್ಟಿದಾರಲ್ವಾ ಪಾಕೆಟ್ ಅಲ್ಲಿ, ಅಷ್ಟು ಕೂಡ ಹಾಕೊಳ್ಬಹುದು, ಆ ಪ್ಯಾಕೆಟ್ ಫುಲ್ಲು. ಇಲ್ಲ ನನಗೆ ಟೈಮ್ ಇಲ್ಲ ಅಂತಂದ್ರೆ ಈ ರೀತಿ ಒಂದ್ ಮೀಡಿಯಂ ಆಗಿ ಹಾಕೊಳ್ಳಿ. ನೀವು ಇದನ್ನ ಕತ್ತಿಗೂ ಕೂಡ ಹಾಕೊಳ್ಬಹುದು. ಈಗ ನಾನು ಮೈಕ್ ಇರೋದಕ್ಕೆ ಅಲ್ಲಿ ಹಾಕ್ತಿಲ್ಲ, ಜಸ್ಟ್ ಇಷ್ಟಕ್ಕೆ ಸ್ಟಾಪ್ ಮಾಡ್ತಾ ಇದ್ದೀನಿ. ಈ ರೀತಿ ಅಪ್ಲೈ ಮಾಡಿ ಇದು ಕಂಪ್ಲೀಟ್ ಡ್ರೈ ಆಗೋವರೆಗೂ ಬಿಡ್ಬೇಕು. ಈಗ ಇದು ಕಂಪ್ಲೀಟ್ ಡ್ರೈ ಆಗೋದಕ್ಕೆ ಬಿಡ್ತೀನಿ ನೋಡಿ. ಈಗ ಪ್ಯಾಕ್ ಕಂಪ್ಲೀಟ್ ಆಗಿ ಡ್ರೈ ಆಗಿದೆ. ಈಗ ಪ್ಯಾಕ್ ರಿಮೂವ್ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಫಸ್ಟ್ ಕೈನ ನೀರಲ್ಲಿ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಆಮೇಲೆ ಈ ರೀತಿ ಎರಡೂ ಕೈಗೆ ನೀರ್ನ ವೆಟ್ ಮಾಡಿಕೊಂಡು ಜೆಂಟಲ್ ಆಗಿ ಮಸಾಜ್ ಮಾಡಬೇಕು. ಹಾಗೆ ಫೇಸ್ ವಾಶ್ ಮಾಡಿದ್ರು ನೀಟಾಗಿ ಹೋಗಲ್ಲ, ನಾವು ಹಿಂಗ್ ಮಸಾಜ್ ಮಾಡ್ತಾನೆ ರಿಮೂವ್ ಮಾಡ್ಬೇಕಾಗತ್ತೆ. ಫಸ್ಟ್ ನೀಟಾಗಿ ಮಸಾಜ್ ಮಾಡಿ ಆಮೇಲೆ ಫೇಶಿಯಲ್ ಟಿಶ್ಯೂ ಅಲ್ಲಿ ರಿಮೂವ್ ಮಾಡಬೇಕು. ಆಮೇಲೆ ನೀವು ಫುಲ್ಲು ಫೇಸ್ ವಾಶ್ ಮಾಡ್ಕೊಳ್ಬೋದು. ಈ ಫೇಶಿಯಲ್ ಮಾಡಿದ್ಮೇಲೆ ನೀವು ಒಂದು 6 to 7 hours ನೀವು ಯಾವುದೇ ಕ್ರೀಮು ಸೋಪು ಏನು ಹಾಕಬಾರ್ದು. ನೀವು ಯಾವುದೇ ಫೇಶಿಯಲ್ ಮಾಡಿದ್ರು ಜಸ್ಟ್ ನೀರಲ್ಲಿ ಮಾತ್ರ ಫೇಸ್ ವಾಶ್ ಮಾಡ್ಕೊಳ್ಬೇಕಾಗತ್ತೆ. ನೀವು ನೀರಲ್ಲಿ ಎಷ್ಟು ಸರಿ ಬೇಕಾದ್ರೂ ಫೇಸ್ ವಾಶ್ ಮಾಡ್ಕೊಂಡ್ರೆ ಏನು ತೊಂದರೆ ಆಗಲ್ಲ. ಬಟ್ ಯಾವುದೇ ರೀತಿ ಬೇರೆ ಕೆಮಿಕಲ್ಸ್ ಆಗಿರ್ಬೋದು, ಇವಾಗ ಸೋಪು ಎಲ್ಲಾನು ಕೆಮಿಕಲ್ಸ್ ಇದ್ದೇ ಇರುತ್ತಲ್ವಾ, ಸೋಪು ಏನು ಹಾಕ್ಬಾರ್ದು, ಕ್ರೀಮ್ಸ್ ಏನು ಹಾಕ್ಬಾರ್ದು. ಒಂದು 6 to 7 hours ನೀವು ಹಾಗೆ ಬಿಡ್ಬೇಕು. ಮತ್ತೆ ನೀರ್ ಚೆನ್ನಾಗಿ ಕುಡಿದ್ರು ಕೂಡ ಗ್ಲೋ ಬರುತ್ತೆ. ನೀಟಾಗಿ ಒರೆಸ್ಕೊಂಡು ಬೇಕಾದ್ರೆ ನೀರಲ್ಲಿ ಒಂದ್ಸರಿ ತೊಳ್ಕೊಳ್ಳಿ. ಇದಾದ್ಮೇಲೆ ಇನ್ನೂ ಒಂದ್ ಸ್ಟೆಪ್ ಇದೆ, ಇದನ್ನ ನಾನು ಒಂದ್ಸರಿ ಫೇಸ್ ವಾಶ್ ಮಾಡ್ಕೊಂಡ್ ಬರ್ತೀನಿ ನೀಟಾಗಿ. ಈಗ ನೀಟಾಗಿ ಫೇಸ್ ವಾಶ್ ಮಾಡಿದೀನಿ. ಈಗ ಒಂದು ಟಿಶ್ಯೂ ಅಲ್ಲಿ ಒರೆಸ್ಕೊಳ್ತಾ ಇದ್ದೀನಿ. ಆಕ್ಚುಲಿ ನಂಗೆ ಮೊದಲು ಇಷ್ಟೊಂದು ಡಾರ್ಕ್ ಸರ್ಕಲ್ ಇರಲಿಲ್ಲ. ಈಗೀಗ ಎಡಿಟಿಂಗ್ ಮಾಡೋದು, ವಿಡಿಯೋಸು, ಮತ್ತೆ ನೈಟ್ ಲೇಟಾಗಿ ಮಲಗೋದು, ಈ ಒಂದು ಕಾರಣಕ್ಕೆ ಇದೊಂದು ಡಾರ್ಕ್ ಸರ್ಕಲ್ ಬಂದಿದೆ. ಸೊ ಹೆಲ್ದಿ ಲೈಫ್ ಸ್ಟೈಲ್ ತುಂಬಾ 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 ಇಂಪಾರ್ಟೆಂಟ್ ಆಗೋದಕ್ಕೆ ಅನ್ನೋದಕ್ಕೆ ನಾನೇ ಕಾರಣ ನೋಡಿ. ನನಗೆ ಇಷ್ಟು ಡಾರ್ಕ್ ಸರ್ಕಲೇ ಇರಲಿಲ್ಲ.
ಸೊ ನಾನು ಇನ್ಮೇಲೆ ಅನ್ಕೊಳ್ತಾ ಇದ್ದೀನಿ ಆದಷ್ಟು ಬೇಗ ಮಲ್ಕೊಳ್ಬೇಕು ಅಂತ ಎಲ್ಲ. ಬಟ್ ಅದು ಸಾಕಾಗ್ತಿಲ್ಲ, ನೈಟ್ ಎಡಿಟಿಂಗ್ ಮಾಡೋದು ಲೇಟ್ ಆಗತ್ತೆ. ಸೊ ಈ ರೀತಿ ಪ್ರಾಬ್ಲಮ್ಸ್ ಆಗತ್ತೆ. ಸೊ ಈ ರೀತಿ ಜಾಸ್ತಿ ಸ್ಕ್ರೀನ್ ಯಾರು ನೋಡ್ತಾರೆ ಅವ್ರಿಗೆ ಡಾರ್ಕ್ ಸರ್ಕಲ್ ಬರೋ ಚಾನ್ಸಸ್ ತುಂಬಾ ಇದ್ದೇ ಇರತ್ತೆ. ಲಾಸ್ಟ್ ಸ್ಟೆಪ್ ಸನ್ಸ್ಕ್ರೀನ್ ಕೊಟ್ಟಿದ್ದಾರೆ. ಇದು ನೀವೆಲ್ಲ ಹಚ್ಬೇಡಿ, ಸ್ವಲ್ಪನೇ ಹಚ್ಕೊಂಡು ಬೇಕಿದ್ರೆ ನೀವು ಡೈಲಿ ಯೂಸ್ ಮಾಡ್ಕೊಳ್ಬಹುದು. ಇದನ್ನ ಜಸ್ಟ್ ಸ್ವಲ್ಪ ಕಟ್ ಮಾಡ್ತೀನಿ ಎಡ್ಜಲ್ಲಿ, ಯಾಕಂತಂದ್ರೆ ವೇಸ್ಟ್ ಆಗ್ಬಿಡತ್ತೆ ಅಲ್ವಾ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನು ತಗೊಂಡು ನೀವು ಹಚ್ಕೊಂಡು ಬೇಕಿದ್ರೆ ಇದು ಇವಾಗ ತಕ್ಷಣಕ್ಕೆ ಹಚ್ಕೊಂಡು ಬಿಡಿ. ಆಮೇಲೆ ನೆಕ್ಸ್ಟ್ ನೀವು ಹೊರಗಡೆ ಹೋಗುವಾಗ 15 ಮಿನಿಟ್ಸ್ ಮುಂಚೆ ಹಚ್ಬೇಕು. ಓಕೆನಾ? ಸನ್ಗೆ ಎಕ್ಸ್ಪೋಸ್ ಆಗೋದಿಕ್ಕೂ 15 ಮಿನಿಟ್ಸ್ ಮುಂಚೆ ಈ ಒಂದು ಸನ್ಸ್ಕ್ರೀನ್ ನ ಹಚ್ಕೊಳ್ಳಿ. ಇನ್ನು ನಿಮ್ಗೆ ಏನಾದ್ರೂ ಈ ಕುರ್ತಾ ಸೆಟ್ಸ್ ಮತ್ತೆ ಡ್ರೆಸ್ಸಸ್ ಏನಾದ್ರೂ ಇವಾಗ ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡ್ತಾ ಇರ್ತೀರಾ, ಸೊ ಚೆನ್ನಾಗಿರೋದು ಬರ್ತಿರಲ್ಲ. ಫಾರ್ ಎಕ್ಸಾಂಪಲ್ ನಾನೇ ಒಂದ್ 5 ಡ್ರೆಸ್ ಆರ್ಡರ್ ಮಾಡಿದ್ದೆ. ನಾನು 1.5 ವರ್ಷ ಮೇಲಾಗೋಗ್ಬಿಟ್ಟಿತ್ತು. ನಾನು ಡ್ರೆಸ್ಸಸ್ ಎಲ್ಲ ಆರ್ಡರ್ ಮಾಡಿ 1.5 ವರ್ಷ ಮೇಲಾಗಿತ್ತು, ಯಾಕಂತಂದ್ರೆ ನಾನೇ ಸೇಲ್ ಮಾಡ್ತಿದ್ದೆ ಅಲ್ವಾ. ಸೊ ಅವಾಗ ನಾನು ಆನ್ಲೈನ್ ಅಲ್ಲಿ ನಾನು ಆರ್ಡರ್ ಮಾಡೋದೇ ಬಿಟ್ಬಿಟ್ಟಿದ್ದೆ ಡ್ರೆಸ್ಸಸ್ ನ. ಸೊ ಇಲ್ಲಿ ತನಕ ನಾನ್ ತಂದಿರೋದ್ರಲ್ಲೇನೆ ನನಗೆ ತಗೊಂಡ್ ಹಾಕೊಳ್ತಾ ಇದ್ದೆ. ಸೊ ಈಗ ಆರ್ಡರ್ ಮಾಡೋಣ ಅಂತ ಒಂದು 5 ಡ್ರೆಸ್ ಆರ್ಡರ್ ಮಾಡಿದ್ದೆ. ಬಜೆಟ್ ಫ್ರೆಂಡ್ಲಿ ಅಲ್ಲಿ ಇತ್ತು ಅಂತ ಆರ್ಡರ್ ಮಾಡಿದ್ದೆ. ಬಟ್ 5 ಡ್ರೆಸ್ ಕೂಡ ಚೂರು ಚೆನ್ನಾಗಿರ್ಲಿಲ್ಲ ಕ್ವಾಲಿಟಿ. ಅದ್ ಆರ್ಡರ್ ಮಾಡಿದ್ಮೇಲೆ ನಾನು ನಿಮ್ಮ ಹತ್ರ ಕೂಡ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೆ ವಿಡಿಯೋನ. ಅದು ಕ್ವಾಲಿಟಿ ಹೇಗಿದೆ ಅಂತ, ನೀವು ಪರ್ಚೇಸ್ ಮಾಡ್ಬೋದಾ ಬೇಡವಾ ಅಂತ. ಬಟ್ ನನಗೆ ಅದು ನೋಡಿದ ತಕ್ಷಣ 5 ನಿಮಿಷ ನನ್ಗೆ ಅದು ಇಟ್ಕೊಳಕ್ ಇಷ್ಟ ಆಗ್ಲಿಲ್ಲ. ತಕ್ಷಣ ರಿಟರ್ನ್ ಹಾಕ್ಬಿಟ್ಟೆ. 5 ಡ್ರೆಸ್ ಕೂಡ ಒಂಚೂರು ಚೆನ್ನಾಗೇ ಇರ್ಲಿಲ್ಲ. ನೋಡೋದಿಕ್ಕೆ ಫೋಟೋ ಮಾತ್ರ ಚೆನ್ನಾಗಿರೋದು ಹಾಕಿದ್ರು, ಬಟ್ ಡ್ರೆಸ್ ಮಾತ್ರ ಚೂರು ಕ್ವಾಲಿಟಿ ಇರ್ಲಿಲ್ಲ. ಸೊ ಅದಕ್ಕೆ ನಾನು ಫಸ್ಟ್ ಎಲ್ಲ ನಾನು ಬ್ರಾಂಡೆಡ್ ತಗೊಳ್ತಾ ಇದ್ದೆ. ಇವಾಗ ಈ ಡ್ರೆಸ್ ನೋಡಿ, ಈ ಡ್ರೆಸ್ ಕೂಡ ಇವಾಗ ನಾನು ವೇರ್ ಮಾಡಿರೋದು ಬ್ರಾಂಡೆಡ್, ಇದು ಲಿಬಾಸ್. ಸೊ ನಾನು ಒಂದು 3 ಬ್ರ್ಯಾಂಡ್ ನ ಕಂಟಿನ್ಯೂಸ್ ತಗೊಳ್ತಿದ್ದೆ ಮೊದ್ಲು. ಆವಾಜ, ಲಿಬಾಸ್, ಮತ್ತೆ ಇದು ಗುಲ್ಮೋಹರ್ ಜೈಪುರ್ ಅಂತ ಬರುತ್ತೆ, ಅದು ಅಷ್ಟೇ ತುಂಬಾ ಚೆನ್ನಾಗಿರತ್ತೆ. ಸೊ ಅದಕ್ಕೆ ಈಗ ಮತ್ತೆ ನಾನು ಆರ್ಡರ್ ಮಾಡಿದೀನಿ ನನಗ್ ಬೇಕು ಅಂತ ಕೆಲವೊಂದು ಗುಲ್ಮೋಹರ್ ಅಲ್ಲಿ ಮತ್ತೆ ಲಿಬಾಸ್ ಅಲ್ಲಿ. ನಿಮ್ಗೆ ಏನಾದ್ರೂ ಈ ರೀತಿ ಪರ್ಚೇಸ್ ಮಾಡೋದಕ್ಕೆ ನಿಮ್ಗೆ ರಿವ್ಯೂ ಬೇಕು ಅಂತ ಅಂದ್ರೆ ನೀವು ಕಮೆಂಟ್ ಮಾಡಿ, ಅದನ್ನು ಕೂಡ ನಾನು ವಿಡಿಯೋಸ್ ಮಾಡಿ ಹಾಕ್ತೀನಿ. ಸೊ ನನ್ಗೆ ಅನ್ಸ್ತಲ್ವಾ, ನನ್ಗೆ 5 ಡ್ರೆಸ್ಸಸ್ ಕೂಡ ಒಂಚೂರು ಚೆನ್ನಾಗಿರ್ಲಿಲ್ಲ, ಅವಾಗ ರಿಟರ್ನ್ ಕೊಟ್ನಲ್ವಾ. ಸೊ ಎಲ್ರು ಈ ರೀತಿ ಮಾಡ್ತಾ ಇರ್ತಾರಲ್ವಾ, ಈ ಡ್ರೆಸ್ ಚೆನ್ನಾಗಿದೆ ತಗೊಳ್ಳಿ ಅಂತ ಎಲ್ಲ. ಸೊ ನಾನು ಕೂಡ ಯಾಕೆ ಮಾಡ್ಬಾರ್ದು ಅಂತ ನನ್ ಮೈಂಡಿಗೆ ಬಂತು. ನೀವೇನಾದ್ರೂ ಓಕೆ ಅಂದ್ರೆ ನೆಕ್ಸ್ಟ್ ವಿಡಿಯೋಸ್ ಅಲ್ಲಿ ನಾನು ಅದು ಕೂಡ ಮಾಡೋದಿಕ್ಕೆ ಟ್ರೈ ಮಾಡ್ತೀನಿ. ಕಂಟೆಂಟ್ ನ ನಾನು ಜೆನ್ಯೂನ್ ಆಗಿ ರಿವ್ಯೂ ಕೊಡ್ತೀನಿ. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತೀನಿ, ಇಲ್ಲ ಅಂತಂದ್ರೆ ಇಲ್ಲ ಅಂತೀನಿ. ನಿಮ್ಗೆ ಓಕೆ ಅಂತ ಅಂದ್ರೆ ನಿಮ್ಗೆ ಆ ರೀತಿ ರಿವ್ಯೂ ಕೊಡುವಂತ ವಿಡಿಯೋ ಬೇಕು ಡ್ರೆಸ್ಸಸ್, ಎನಿ ಡ್ರೆಸ್ಸಸ್. ಈಗ ನಾನು ಯಾವ್ಯಾವ ಡ್ರೆಸ್ಸಸ್ ಹಾಕೊಳ್ತೀನಿ ನಾನು ಅದ್ರ ಬಗ್ಗೆ ರಿವ್ಯೂ ಕೊಡ್ತೀನಿ. ನಿಮ್ ಡ್ರೆಸ್ಸಸ್ ಆಗಿರ್ಬೋದು, ಸ್ಯಾರೀಸ್ ಆಗಿರ್ಬೋದು, ಮತ್ತೆ ಬಜೆಟ್ ಫ್ರೆಂಡ್ಲಿ ಆದಷ್ಟು ಹುಡ್ಕಕ್ ಟ್ರೈ ಮಾಡ್ತೀನಿ. ಮತ್ತೆ ನಾನು ಆದಷ್ಟು 99.99% ಬ್ರಾಂಡೆಡ್ ಹುಡುಕ್ತೀನಿ. ಅನ್ಬ್ರಾಂಡೆಡ್ ಅಲ್ಲಿ ಯಾವ್ದೋ 1% ಮಾತ್ರ ಚೆನ್ನಾಗಿರುತ್ತೆ, ಇನ್ ಬೇರೆ ಯಾವ್ದು ಚೆನ್ನಾಗಿರಲ್ಲ. ಸೊ ಬ್ರಾಂಡೆಡ್ ಅಲ್ಲೇನೆ ಬಜೆಟ್ ಫ್ರೆಂಡ್ಲಿ ಅಲ್ಲಿ ಹುಡುಕ್ಬಿಟ್ಟು ನಾನು ಮಾಡೋದಿಕ್ಕೆ ಟ್ರೈ ಮಾಡ್ಬೇಕು ಅಂತ ಅನ್ಕೊಳ್ತಾ ಇದೀನಿ. ಸೊ ನಾನು ವಿಡಿಯೋ ಮಾಡೋದಕ್ಕಿಂತ ಮುಂಚೆ ನಿಮ್ ಒಪಿನಿಯನ್ ಕೇಳ್ತಾ ಇದೀನಿ. ನೀವು ಓಕೆ ಅಂದ್ರೆ ನಾನು ಮಾಡ್ತೀನಿ. ಸೊ ಯಾವ್ದಕ್ಕೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ, ಇನ್ನ ಇವತ್ತಿನ ಫೇಶಿಯಲ್ ಸ್ಟೆಪ್ಸ್ ಎಲ್ಲ ಮುಗೀತು. ಆಕ್ಚುಲಿ ನನಗಂತೂ ತುಂಬಾ ರಫ್ ಆಗ್ಬಿಟ್ಟಿತ್ತು ಸ್ಕಿನ್. ಆಕ್ಚುಲಿ ನಾನು ಊರಿಗೆ ಹೋಗಿ ಒಂದು 5 ಡೇಸ್ ಊರಲ್ಲೇ ಇದ್ವಿ. ಊರಲ್ಲೇ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ಬಿಟ್ಟು ನಾನು ಊರ್ಗ್ ಹೋದಾಗೆಲ್ಲ ನನ್ ಸ್ಕಿನ್ ಹಾಳಾಗ್ತಾ ಇರತ್ತೆ. ಸೊ ನನ್ ಬೆಂಗಳೂರು ತುಂಬಾ ಚೆನ್ನಾಗಿ ಸೆಟ್ ಆಗ್ಬಿಟ್ಟಿದೆ, ಸ್ಕಿನ್ ಆಗಿರ್ಬೋದು, ಹೇರ್ ಆಗಿರ್ಬೋದು. ಬಟ್ ಊರ್ಗ್ ಹೋದಾಗ ನನಗೆ ಹೇರು ಕೂಡ ಅಷ್ಟು ಚೆನ್ನಾಗಿ ಸಾಫ್ಟ್ ಆಗಿರೋದಿಲ್ಲ, ಮತ್ತೆ ನನ್ ಸ್ಕಿನ್ ಕೂಡ ಅಷ್ಟೇ ಡಾರ್ಕ್ ಆಗ್ತಿರುತ್ತೆ, ಮತ್ತೆ ಡಾರ್ಕ್ ಸರ್ಕಲ್ ಹೈಲೈಟ್ ಆಗ್ತಿರುತ್ತೆ, ಮತ್ತೆ ಸ್ಕಿನ್ ರಫ್ ಆಗ್ತಾ ಇರತ್ತೆ. ಸೊ ಈಗ ನನ್ಗೆ ಒಂದು ಫೇಶಿಯಲ್ ಅವಶ್ಯಕತೆ ಇತ್ತು, ನಾನು ಫೇಶಿಯಲ್ ಮಾಡ್ಕೊಂಡಂಗ ಆಗತ್ತೆ, ಮತ್ತೆ ನಿಮ್ಗೂ ತೋರಿಸ್ದಂಗ ಆಗತ್ತೆ. ಮತ್ತೆ ಈ ಒಂದು ಕೊರಿಯನ್ ಗ್ಲಾಸ್ ಸ್ಕಿನ್ ಫೇಶಿಯಲ್ ಕಿಟ್ ನೇನೆ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಅದನ್ನೇ ಯಾಕೆ ಮಾಡಿ ತೋರಿಸಬಾರ್ದು ಅಂತ ನಾನು ನಿಮ್ಗೆ ತೋರಿಸಿದೀನಿ. ನಿಮ್ಗೆ ಇದೇ ರಿಸಲ್ಟ್ ನೀವು ಸಲೂನ್ ಅಲ್ಲಿ ಮಾಡಿದ್ರು ಇದೇ ರಿಸಲ್ಟ್ ಬರುತ್ತೆ. ಬಟ್ ಎಕ್ಸ್ಪೆನ್ಸಿವ್ ಆಗುತ್ತೆ, ಇಲ್ಲ ನನ್ಗೆ ಅಷ್ಟು ಅಫೋರ್ಡ್ ಮಾಡಕ್ ಆಗೋದಿಲ್ಲ ಅಂತ ಅನ್ನೋರು ಆರಾಮ್ಸೆ ಈ ಒಂದು ಕಿಟ್ ನ ಪರ್ಚೇಸ್ ಮಾಡಿ. 200 ರೂಪಾಯಿ ಒಳಗ್ ಸಿಕ್ಬಿಡುತ್ತೆ. ನನಗೆ 180 ರೂಪಾಯಿಗೆ ಸಿಕ್ಕಿದೆ ಇದು ಆಫರ್ ಅಲ್ಲಿ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕ್ತೀನಿ.
ಹಾಕ್ತೀನಿ, ಬೇಕಿದ್ರೆ ಪರ್ಚೇಸ್ ಮಾಡಿ ಆರಾಮ್ಸೆ ನೀವು ಮಂತ್ಲಿ ಒನ್ಸ್ ಮಾಡ್ಕೊಳ್ಬಹುದು. ತುಂಬಾ ಚೆನ್ನಾಗಿದೆ, ಸಾಫ್ಟ್ ಅನಿಸ್ತಿದೆ ನನಗೆ. ಆಕ್ಚುಲಿ ತುಂಬಾ ರಫ್ ಆಗ್ಬಿಟ್ಟಿತ್ತು, ಸಾಫ್ಟ್ ಅನಿಸ್ತಿದೆ. ಮತ್ತೆ ನನಗೆ ಒಂದು ತಿಂಗಳಲ್ಲಿ 10 ದಿನ ಸ್ಕಿನ್ ಚೆನ್ನಾಗಿದೆ, ಇನ್ನು 10 ದಿನ ಸ್ಕಿನ್ ಚೆನ್ನಾಗಿರಲ್ಲ. ಸೊ ಆ ರೀತಿ ಆಗ್ತಿರುತ್ತೆ, ಹಾರ್ಮೋನ್ ಇಂಬ್ಯಾಲೆನ್ಸ್ ಎಲ್ಲ ಆಗ್ತಾ ಇರುತ್ತಲ್ವಾ. ಸೊ ಆ ರೀತಿ ಮತ್ತೆ ಪೀರಿಯಡ್ಸ್ ಟೈಮಲ್ಲಿ ಎಲ್ಲ ಆಲ್ಮೋಸ್ಟ್ ನನ್ನ ಸ್ಕಿನ್ ಹಾಳಾಗ್ತಿರುತ್ತೆ. ಮತ್ತೆ ಪೀರಿಯಡ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮತ್ತೆ ಕ್ಲಿಯರ್ ಆಗ್ತಿರುತ್ತೆ. ಇವಾಗ ನನಗೆ ಟೈಮ್ ಇರೋದ್ರಿಂದ ಸ್ವಲ್ಪ ಹಾಳಾಗಿದೆ. ಸೊ ಹಂಗಾಗಿ ನಾನು ಈ ಒಂದು ಫೇಶಿಯಲ್ ಮಾಡ್ಕೊಂಡಿದೀನಿ. ಸೊ ನನಗಂತೂ ರಿಸಲ್ಟ್ ಚೆನ್ನಾಗಿದೆ, ಸಾಫ್ಟ್ ಅನಿಸ್ತಿದೆ ಸ್ಕಿನ್ ಎಲ್ಲ ಅಂತ ಹೇಳ್ತಾ, ನಿಮ್ಗೆ ಏನಾದ್ರು ಈ ಫೇಶಿಯಲ್ ಕಿಟ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಬಜೆಟ್ ಫ್ರೆಂಡ್ಲಿಯಲ್ಲಿ ಆನ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿ, ಆಫ್ಲೈನ್ ಅಲ್ಲಿ ನಿಮ್ಗೆ ಕಾಸ್ಟ್ಲಿ ಆಗತ್ತೆ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದ್ ಮಾತ್ರ ಮರಿಬೇಡಿ ಅಂತ ಹೇಳ್ತಾ, ಇನ್ನು ನಿಮ್ಗೆ ಕುರ್ತಾ ಸೆಟ್ಸ್ ಟು ರಿವ್ಯೂಸ್ ಬೇಕು ಅಂದ್ರೆ, ಕುರ್ತಾ ಸೆಟ್ಸ್ ಆಗಿರ್ಬೋದು, ಜೀನ್ಸ್ ಮೇಲೆ ಹಾಕೋ ಟಾಪ್ಸ್ ಆಗಿರ್ಬೋದು, ಎನಿ ನಿಮ್ಗೆ ಯಾವ್ದು ಬೇಕೋ ಅದನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ, ನಾನು ಅದನ್ನ ಆರ್ಡರ್ ಮಾಡ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ. ಅದು ಹೇಗಿದೆ, ಯಾವ್ದು ತಗೊಂಡ್ರೆ ಬೆಸ್ಟ್ ಇರುತ್ತೆ ಅಂತ ಹೇಳ್ತಾ, ನಾನು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಬಾಯ್.